असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। हरि ओम। श्री गुरुभ्यो नमः। हरे श्रीनिवास। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ओम नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासं वसिष्ठनप्तारं सत्ते पौत्रमकल्मषं परासदात्मजं वन्दे सुखतातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे। ओम सहना भवतु सहनौ भुनक्तु सह वीर्यं करवावहै। सहना भवतु सहनौ भुनक्तु सह वीर्यं करवावहै। तेजस्विनावधीतमस्तु मा विद्विषावहै। ओम शांति शांति शांति। ನಾವು ಭಾಗವತ ಕಥಾ ಶ್ರವಣ ಮಾಡ್ತಾ ಇದ್ದೀವಿ. ಆ ಕಥಾ ಭಾಗವತ ಕಥೆಯಲ್ಲಿ ಬರ್ತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯ ಇವರ ಬಗ್ಗೆ ನಮಗೆ ಜ್ಞಾನೋದಯವನ್ನು ಕೊಡ್ಲಿಕ್ಕೋಸ್ಕರ ವ್ಯಾಸ ಮಹರ್ಷಿಗಳು ರಚಿಸಿ ತಮ್ಮ ವೈರಾಗ್ಯ ಮೂರ್ತಿಯಾದಂಥ ಮಗ ಶುಕ ಮಹರ್ಷಿಗಳಿಗೆ ಅದನ್ನು ಹೇಳಿ, ಅದಾದ ನಂತರ ಪಾಂಡವ ವಂಶದಲ್ಲಿ ಧರ್ಮರಾಯನ ಮೊಮ್ಮಗ ಉತ್ತರೆಯ ಗರ್ಭದಲ್ಲಿ ಜನಿಸಿದಂತ ಅಭಿಮನ್ಯುವಿನ ಪುತ್ರ ಪರೀಕ್ಷಿತ್ ಮಹಾರಾಜನಿಗೆ ಆ ಅಂತ್ಯಕಾಲದಲ್ಲಿ ತನ್ನ ಒಂದು ಘಟನೆಯಿಂದ ತಾನು ಶಾಪಕ್ಕೆ ಗುರಿಯಾದಂತಹ ಸಂದರ್ಭವನ್ನ ನೋಡಿದ್ದೀವಿ. ಆ ಶಾಪದ ಪ್ರತಿಫಲವಾಗಿ ಇನ್ನು 7 ದಿನದಲ್ಲಿ ತಕ್ಷಕ ಅನ್ನೋ ಹಾವಿನಿಂದ ಕಡಿದು ಪ್ರಾಣ ಹೋಗ್ಲಿ ಅಂತ ಸಮಿಕ ಮಹರ್ಷಿಗಳ ಮಗ ಆ ಶೃಂಗಿ ಕೊಟ್ಟಂತ ಶಾಪದ ಪರಿಣಾಮವಾಗಿ ತನ್ನ ಮಗ ಜನಮೇಜಯ ರಾಜನಿಗೆ ಪಟ್ಟಾಭಿಷೇಕವನ್ನ ಕೊಟ್ಟು ರಾಜ್ಯಭಾರವನ್ನು ವಹಿಸಿ ತಾನು ಪ್ರಾಯೋಪದೇಶ ಅಂತ್ಯಕಾಲದಲ್ಲಿ ಏನ್ ಮಾಡ್ಬೇಕಾಗಿದೆಯೋ, ನಮ್ಮೆಲ್ಲರ ಕರ್ತವ್ಯ ಏನು ಅನ್ನುವಂಥದನ್ನ ತಿಳಿಸ್ಕೊಡ್ತಕ್ಕಂಥ, ಪ್ರತಿಯೊಬ್ಬ ಮನುಷ್ಯರಾದವರು ಕೂಡ ಗಮನ ಇಟ್ಟು ಕೇಳ್ತಕ್ಕಂಥ ಆ ವಿಶೇಷವಾದಂತ ಆ ಸಂದರ್ಭ ಅದರ ಮುಂದಿನ ಭಾಗವಾಗಿ ನಾವು ನೋಡೋಣ.
ಹಿಂದಿನ ಸ್ವಲ್ಪ ವಿವರ ನೋಡೋಣ. ಪರೀಕ್ಷಿತ್ ರಾಜ ಬೆಳೆದು ದೊಡ್ಡವನಾದ. ಪಾಂಡವರೆಲ್ಲರೂ ಕೂಡ ಮಹಾಪ್ರಸ್ಥಾನಕ್ಕೆ ಪ್ರಯಾಣ ಮಾಡಿದ್ರು. ಆಮೇಲೆ ಪರೀಕ್ಷಿತ್ ರಾಜನು ಧರ್ಮದಿಂದ ರಾಜ್ಯಭಾರ ಮಾಡ್ತಾ ತನ್ನ ಸೋದರ ಮಾವನ ಮಗಳಾದಂತ ಆ ಉತ್ತರ ಕುಮಾರನ ಮಗಳು ಐರಾವತಿ ಎನ್ನುವಂತ ಆ ಮಗಳನ್ನ ವಿವಾಹ ಆಗ್ತಾನೆ. ವಿವಾಹ ಆಗಿ ಜನಮೇಜಯ ಅನ್ನುವಂತ ಮಗ ಮತ್ತೆ ಜೊತೆಗೆ ಇನ್ನು 3 ಜನ ಸಹೋದರರು ಕೂಡ 4 ಮಕ್ಕಳಾಗ್ತಾರೆ. ಪರೀಕ್ಷಿತನು ಧರ್ಮಾತ್ಮ, ಪ್ರಜಾಪಾಲಕ, ಮಹಾತ್ಮ. ಅವನಂತ ಮಹಾತ್ಮ ಜಗತ್ತಿನಲ್ಲೇ ಇರಲಿಲ್ಲ. 4 ವರ್ಣದ ಜನಗಳಿಗೆ ತಮ್ಮ ತಮ್ಮ ಧರ್ಮಗಳನ್ನು ಆಚರಿಸಲು ಮತ್ತು ಅವರೆಲ್ಲರ ಧರ್ಮದ ರಕ್ಷಣೆಯನ್ನ ಕೊಡ್ತಾ ಇದ್ದ. ಯಾರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈಗಿನ ರೀತಿಯಲ್ಲಿ 100 ಜಾತಿಯ ಪ್ರಮೇಯ ಇರಲಿಲ್ಲ. ಆಯಾ ವರ್ಣಕ್ಕೆ ತಕ್ಕಂತ 4 ಬ್ರಾಹ್ಮಣ ಅಂದ್ರೆ ಜ್ಞಾನಿಗಳು, ಕ್ಷತ್ರಿಯ ಅಂದ್ರೆ ರಾಜರು, ವೈಶ್ಯ ಅಂದ್ರೆ ವ್ಯವಹಾರ ಮಾಡ್ತಕ್ಕಂಥವ್ರು, ವ್ಯಾಪಾರ ಮಾಡ್ತಕ್ಕಂಥವ್ರು, ಶೂದ್ರರು ಅಂದ್ರೆ ಎಲ್ಲದಕ್ಕೂ ಸಹಾಯಕರಾಗಿರ್ತಕ್ಕಂಥವ್ರು. ಈ 4 ವರ್ಗದ ಜನನು ಕೂಡ ತಮ್ಮ ತಮ್ಮ ಧರ್ಮಗಳನ್ನ ಆಚರಿಸೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಮಾಡಿಕೊಟ್ಟು ಧರ್ಮದ ರಕ್ಷಣೆ ಕೊಡ್ತಾ ಇದ್ದ. ಯಾರೋ ಪರೀಕ್ಷಿತ್ ಮಹಾರಾಜ ಸಾಕ್ಷಾತ್ ಧರ್ಮ ಸ್ವರೂಪವೇ ಅನ್ನೋ ರೀತಿಯಲ್ಲಿ ಆ ಕಲಿಯನ್ನು ಕೂಡ ನಿಗ್ರಹಿಸಿ ಆ ರಾಜ್ಯವನ್ನ ಮಾಡ್ತಾ ಇದ್ದ. ಮೊದಲಿನಿಂದಲೂ ಆ ವಂಶದವರು ಎಲ್ಲರೂ ಬೇಟೆಯಾಡೋದ್ರಲ್ಲಿ ಬಹಳ ಆಸಕ್ತಿ ವಹಿಸ್ತಿದ್ದಂತವರು. ಅವರು ಆ ಬೇಟೆ ಅಂದ್ರೆ ಏನು ಅಂದ್ರೆ ಕ್ರೂರ ಮೃಗಗಳನ್ನ ಮಾತ್ರ ಸಂಹಾರ ಮಾಡ್ತಾ ಇದ್ರು. ಅಂದ್ರೆ ಪ್ರಜಾ ರಕ್ಷಣೆ, ಹಾಗೆ ವ್ಯವಸಾಯದ ಬೆಳೆಯ ರಕ್ಷಣೆ, ಇದೆಲ್ಲರ ಹೊಣೆ ರಾಜರದಾಗಿತ್ತು. ಅದನ್ನು ಕೂಡ ತಾನು ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದ. ಹೀಗೆ ಆ ಬೇಟೆ ಆಡ್ತಾ ಆ ಬೇಟೆಯ ಕಟ್ಟಿಸ್ಕೊಂಡು ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಬಹುದೂರ ಹೋದಾಗ ಆ ಬೇಟೆಯನ್ನ ಹುಡುಕಿ ಬಸವಳಿತಾನೆ. ಅದು ಸಿಗೋದಿಲ್ಲ. ಹಾಗೆ ಆ ಒಂದು ಕ್ರೂರ ಮೃಗವನ್ನು ನೋಡಿ ಅದರ ಬಾಣ ಬಿಟ್ಟ. ಆ ಪ್ರಾಣಿಯು ತಪ್ಪಿಸ್ಕೊಂಡು ಕಾಡಿನೊಳಗೆ ಹೊರಟೋಯ್ತು. ಪರೀಕ್ಷಿತ್ ರಾಜನು ಅದನ್ನು ಹಿಂಬಾಲಿಸ್ತಾ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಸುತ್ತಮುತ್ತ ಹುಡುಕ್ತೊಡಗ್ದ. ಪ್ರಾಣಿ ಸಿಕ್ಲಿಲ್ಲ. ಅವನು ಹೊಡೆದ ಬಾಣದಿಂದ ಇದುವರೆಗೂ ಯಾವ ಪ್ರಾಣಿಯೂ ಉಳಿದಿರಲಿಲ್ಲ. ಆದರೆ ಆ ಕಾಲ ಮಹಿಮೆಯೋ ಎನ್ನುವ ರೀತಿಯಲ್ಲಿ ಆದ್ರೆ ಆ ದಿನ ಆ ಪ್ರಾಣಿ ತಪ್ಪಿಸ್ಕೊಂಡಿತ್ತು. ರಾಜನು ತುಂಬಾ ದೂರ ನಡೆದ್ರಿಂದ ಬಹಳ ಆಯಾಸ ಆಗಿತ್ತು. ಅವನು ಅಲ್ಲಿಯೇ ಇದ್ದ ಶಮಿಕ ಋಷಿಗಳ ಆಶ್ರಮಕ್ಕೆ ಬಂದ. ಆ ಋಷ್ಯಾಶ್ರಮಕ್ಕೆ. ಆ ಋಷಿಯು ಅಲ್ಲಿಯೇ ಇದ್ದ ಆ ಗೋವುಗಳನ್ನ ಸಾಕ್ತಾ ತಪಸ್ಸನ್ನ ಮಾಡ್ತಾ ಜೀವಿಸ್ತಾ ಇದ್ರು. ಆ ಋಷಿಯು ಕಠೋರ ತಪಸ್ಸನ್ನು ಮಾಡ್ತಿದ್ದಾಗ ರಾಜನು ಓಡುತ್ತಾ ಅವನ ಸಮೀಪಕ್ಕೆ ಬಂದ. ಆಗ ಅವನು ಹಸಿವು ಬಾಯಾರಿಕೆಯಿಂದ ಬಳಲಿದ್ದ. ಯಾರೋ ಪರೀಕ್ಷಿತ್ ಮಹಾರಾಜ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದಿದ್ರು. ಋಷಿಯನ್ನ ನೋಡಿ, ಎಲೈ ಮಹರ್ಷಿಯೇ, ನಾನು ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ. ನನ್ನ ಬಾಣದಿಂದ ಗಾಯಗೊಂಡ ಒಂದು ಪ್ರಾಣಿ ಓಡಿ ಹೋದದ್ದನ್ನ ನೋಡಿದ್ರಾ ಅಂತ ಕೇಳ್ತಾನೆ. ಆ ಸಮಯದಲ್ಲಿ ಮುನಿ ಮೌನ ವ್ರತವನ್ನ ಆಚರಿಸ್ತಾ ಇದ್ದ, ಧ್ಯಾನದಲ್ಲಿ ಮುಳುಗಿದ್ದ. ಅದರಿಂದ ಅವನ ಮಾತು ಮಾತಾಡ್ಲಿಲ್ಲ. ಇದರಿಂದ ಕೋಪಗೊಂಡಂತ ರಾಜ ಬಾಯಾರಿಕೆಯಿಂದ ಬಳತಿದ್ದಂತ ಆ ಮಹರ್ಷಿಗಳ ಹತ್ರ ನೀರನ್ನು ಕೇಳ್ತಾನೆ. ಆಗ್ಲೂ ಕೂಡ ಅವರು ಮಾತಾಡೋದಿಲ್ಲ. ಆ ಕಾಲನ ಮಹಿಮೆಯೋ ಎನ್ನುವ ರೀತಿ ಒಂದು ಕ್ಷಣದಲ್ಲಿ ಅವರಿಗೆ ಮನಸ್ಸು ವಿಚಲಿತವಾಗಿ
ಕೋಪ ಬಂತು. ಅದು ಯಾವುದೋ ಸಾತ್ವಿಕವಾದ ಕೋಪ. ನಾನು ಇಷ್ಟು ಕರೆದ್ರೂ ಕೂಡ ಈ ಋಷಿ ಮುನಿಗಳು ರಾಜನಾದ ನನ್ನನ್ನು ಆದರಿಸಬೇಕು, ಬೇಡ. ನಾನು ಮಾತಾಡಿಸಿದ್ರು ಕೂಡ ಮಾತಾಡ್ತಾ ಇಲ್ವಲ್ಲ, ಅದು ಬೇಡ. ನಾನು ಬಾಯಾರಿ ಬಳಲಿದ್ದೇನೆ, ನೀರು ಕೇಳಿದ್ರು ಕೂಡ ಮಾತಾಡ್ತಾ ಇಲ್ವಲ್ಲ ಅಂತ ಆ ಒಂದು ಕ್ಷಣದ ಕೋಪದಿಂದ ಅಲ್ಲೇ ಸತ್ತು ಹೋಗಿದ್ದಂತ ಒಂದು ಹಾವನ್ನ ಆ ಬಾಣದಿಂದ ಎತ್ತಿ ಅವನ ಋಷಿಯ ಕೊರಳಿಗೆ ಹಾಕ್ಬಿಟ್ಟ. ಹಾಗೆ ಆ ಧ್ಯಾನಮಗ್ನಾಗಿದ್ದ ಅಂತನಿಗೆ ಇದೆ ಯಾವುದರ ಅರಿವು ಆಗ್ಲಿಲ್ಲ ಆ ಋಷಿಗೆ. ಅವನು ರಾಜನಿಗೆ ಒಂದು ಮಾತನ್ನೂ ಆಡ್ಲಿಲ್ಲ. ಋಷಿಯ ನಡವಳಿಕೆಯನ್ನ ನೋಡಿ ತಾನು ಮಾಡಿದ್ದು ತಪ್ಪಾಯಿತು ಅಂತ ಆ ಕ್ಷಣದಲ್ಲೇ ಪರೀಕ್ಷಿತ್ ರಾಜನಿಗನ್ನಿಸ್ತು. ಅವನ ಸಿಟ್ಟು ಇಳಿಯಿತು. ಒಂದೇ ಕ್ಷಣದ ಸಾತ್ವಿಕ ಸಿಟ್ಟು ತಾನೇ ಅದು. ಯಾವಾಗ ಋಷಿ ಮುನಿಗಳ ಕಡೆಯಿಂದ ಏನು ರಿಯಾಕ್ಷನ್ ಬರ್ಲಿಲ್ವೋ, ಅವ್ರ ಯಥಾಸ್ಥಿತಿ ಹಾಗೆ ಇದ್ರೋ, ಆಗ ರಾಜನಿಗೆ ಅರಿವಾಯ್ತು ನಾನು ಮಾಡಿದ್ದು ತಪ್ಪು. ಅವನು ಹೇಳಿ ಅದೇ ಯೋಚನೆಯಲ್ಲಿ ಅರಮನೆಗೆ ಹಿಂದಿರುಗ್ತಾನೆ. ಮೊದಲಿನಂತೆ ಧರ್ಮದಿಂದ ರಾಜ್ಯವನ್ನ ಆಳೋದಕ್ಕೆ ಅಂತ ಶುರು ಮಾಡ್ತಾನೆ. ಇದ್ರ ಯಾವುದರ ಅರಿವು ಇಲ್ಲದೆ ಇದ್ದಂತ ಆ ಶ್ರಮಿಕನಿಗೆ ಅವನ ನೆನ್ನೆಲ್ಲ ವಿವರವಾಗಿ ತಿಳಿದಿದ್ದೀವಿ. ಅಲ್ಲೇ ಆಟ ಆಡ್ತಾ ಇದ್ದಂತ ಆ ಋಷಿ ಕುಮಾರರು ಮತ್ತೆ ಶಮಿಕ ಮಹರ್ಷಿಯ ಮಗ ಶೃಂಗಿ ಎಲ್ಲ ಅಲ್ಲಿ ಬಂದು ನೋಡ್ತಾರೆ. ಧ್ಯಾನಮಗ್ನಾಗಿ ತಪಸ್ಸಿಗೆ ಕುಳಿತಿದ್ದಂತ ತನ್ನ ತಂದೆಯ ಕೊರಳಿನಲ್ಲಿದ್ದಂತ ಹಾವನ್ನ ನೋಡಿ ಹವ್ವಾರ್ತಾರೆ. ಯಾರು ಇದನ್ನ ಮಾಡಿದವರು? ಈ ರೀತಿ ಋಷಿಮುನಿಗಳಿಗೆ ಅವಮಾನ ಮಾಡೋದು ಅಂತ ಹೇಳಿ ಆ ಶೃಂಗಿ ಅವರ ಮಗನಿಗೆ ತುಂಬಾ ಕೋಪ ಬರುತ್ತೆ. ಅವನು ಇನ್ನೂ ಚಿಕ್ಕ ವಯಸ್ಸಿನಾದ್ರಿಂದ ಅವನು ಕೂಡ ದೊಡ್ಡ ತಪಸ್ವಿ. ಆದ್ರೆ ಸಿಟ್ಟು ಮಾತ್ರ ಬಹಳ ಇತ್ತು. ಅವನನ್ನ ಸಂತೋಷಪಡಿಸುವುದು ಬಹಳ ಕಷ್ಟವಾಗ್ತಿತ್ತು. ಅವನ ಭಕ್ತಿಯಿಂದ ಆಚಾರ್ಯನ ಸೇವೆ ಮಾಡ್ತಾ ಇದ್ದ. ಆ ದಿನ ಆಚಾರ್ಯರ ಅಪ್ಪಣೆಯನ್ನು ಪಡೆದು ಮನೆಗೆ ಹಿಂದಿರುಗಿದ. ದಾರಿಯಲ್ಲಿ ಸ್ನೇಹಿತರಾದ ಆ ಋಷಿಕುಮಾರ ಆತನನ್ನು ಭೇಟಿಯಾದ. ಅವನು ಶೃಂಗಿ ಹತ್ರ ಅವನ ತಂದೆಗೆ ಆದಂತ ಅವಮಾನಗಳನ್ನೆಲ್ಲ ನೋಡಿ ಕೋಪೆ ಮಾಡ್ಕೊಳ್ತಾನೆ. ಆ ತಕ್ಷಣನೇ ಯಾವುದೋ ಈ ಕೆಲಸ ಮಾಡಿರ್ತಕ್ಕಂಥವ್ರು ಯಾರೇ ಆಗಿರ್ಲಿ ಅವರು ಇನ್ನು 7 ದಿವಸದಲ್ಲಿ ತಕ್ಷಕನೆ ಕಡಿದು ಸಾವಲಿ ಅಂತ ಒಂದು ಘೋರವಾದ ಶಾಪವನ್ನು ಕೊಟ್ಟಿರ್ತಾನೆ. ತನ್ನ ತಂದೆಯ ಭುಜದ ಮೇಲೆ ಸತ್ತ ಹಾವನ್ನು ಹಾಕಿದನೋ ಅವನು ಇನ್ನು 7 ರಾತ್ರಿ ಕಳೆದ ಮೇಲೆ ಆ ಪ್ರಚಂಡ ವಿಷವುಳ್ಳ ಸರ್ಪಗಳ ಮುಖ್ಯನಾದಂತ ತಕ್ಷಕನು ಕಡಿದು ಯಮಲೋಕಕ್ಕೆ ಕಳಿಸ್ಲಿ ಅಂತ ತನ್ನ ಕಮಂಡಲದಲ್ಲಿದ್ದಂತ ನೀರನ್ನು ಬಿಟ್ಬಿಟ್ಟ. ಮುನಿಯು ಮೌನ ವ್ರತವನ್ನ ಮುಗಿಸಿ ಕಣ್ಣು ಬಿಟ್ಟಾಗ ಕೊರಳಲ್ಲಿ ಸತ್ತ ಅವನ್ನ ಎದುರಿಗೆ ನೋಡ್ತಾನೆ. ಎದುರಿಗೆ ಅಳ್ತಾ ನಿಂತಿದ್ದಂತ ಮಗನನ್ನೂ ನೋಡ್ತಾನೆ. ವಿಚಾರ ಏನು ಅಂತ ಮಗನಿಂದಲೂ ತಿಳಿತಾನೆ. ಮತ್ತೆ ತನ್ನ ಧ್ಯಾನ ತನ್ನ ಅಂತರ್ದೃಷ್ಟಿಯಿಂದನೂ ಕೂಡ ನೋಡ್ತಾನೆ. ಆಗ ಆ ಸಜ್ಜನನಾದಂತ ಧರ್ಮಿಷ್ಠ ಆತನ ಸಣ್ಣ ತಪ್ಪಿಗೆ ಎಂತ ಭಯಂಕರವಾದ ಶಿಕ್ಷೆಯನ್ನು ಕೊಟ್ಬಿಟ್ಟೆ ಅಂತ ಹೇಳಿ ತನ್ನ ಮಗನಿಗೆ ಬುದ್ಧಿ ಹೇಳ್ತಾನೆ. ರಾಜನಂದ್ರೆ ಅವನು ಸಾಕ್ಷಾತ್ ವಿಷ್ಣು ಸಮಾನ. ಅವನ ದೆಸೆಯಿಂದ ವರ್ಣಾಶ್ರಮ ಧರ್ಮಗಳು ನಡೆಯುತ್ತೆ. ಸಜ್ಜನರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕಾಗತ್ತೆ. ನೀನು ಎಂಥ ಅಕಾರ್ಯ ಮಾಡಿದೆ, ನಿನ್ನ ಈ ಹುಡುಗ ಬುದ್ಧಿಗೆ ಧಿಕ್ಕಾರ ಇರಲಿ ಅಂತ ಹೇಳಿ ತನ್ನ ಮಗನನ್ನ ನಿಷ್ಠಿಸ್ತಾನೆ, ಬೈತಾನೆ. ಇತ್ತ ಪರೀಕ್ಷಿತ್ ರಾಜ ತಾನು ಮಾಡಿದ ತಪ್ಪಿಗೆ ಮನಸ್ಸಲ್ಲೇ ಕೊರಗುತ್ತಾ ನಾನು ಮಾಡಿದ ಪಾಪ ವಂಶ ಪಾರಂಪರ್ಯವಾಗಿ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ, ಇನ್ನು ಬೇರೆ ದಾರಿ ಇಲ್ಲ ಅಂತ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಅವನು ಅಲ್ಲಿ ಚಿಂತಿಸ್ತಾ ಇರ್ತಾನೆ. ಶೃಂಗಿ ತನಗೆ ಶಾಪವನ್ನು ಕೊಟ್ಟದ್ದು ತಿಳಿಯುತ್ತೆ. ರಾಜನಿಗೆ ಅದರಿಂದ ಸ್ವಲ್ಪವೂ ವಿಕಲ್ಪ ಆಗಲಿಲ್ಲ.
ದುಃಖವನೂ ಆಗ್ಲಿಲ್ಲ. ಅದೇ ಸಮಯಕ್ಕೆ ಆ ಸಮೀಕರ ಋಷ್ಯಾಶ್ರಮದ ಕೆಲವು ಶಿಷ್ಯರು ಆ ಸಮೀಕರ ಮಾತ್ರೆಯಂತೆ ರಾಜನಿಗೆ ಈ ವಿಷಯವನ್ನ ಮುಟ್ಟಿ ಇನ್ನ 7 ದಿನದಲ್ಲಿ ಏನು ಉಪಯುಕ್ತವಾಗಿ ತಾನು ಸಾಧನೆ ಮಾಡಬೇಕಾಗಿದೆಯೋ ಅದನ್ನ ಮಾಡ್ಕೋಬೇಕು ಅಂತ ಹೇಳಿ ಅವನು ಕೂಡ ಕಳಿಸಿರ್ತಾನೆ. ತನಗೆ ವೈರಾಗ್ಯ ಹುಟ್ಟಲು ಇದೊಂದು ಕಾರಣ ಆಯ್ತು. ಯಾರಿಗೆ? ಪರೀಕ್ಷಿತ್ ರಾಜನಿಗೆ ಇದು ಒಂದು ನೆವ ಮತ್ತೆ ಕಾರಣ ಆಯ್ತು. ಸಮಾಧಾನ ಮಾಡ್ಕೊಳ್ತಾನೆ. ಇಹಲೋಕ ಪರಲೋಕ ಎರಡು ನಶ್ವರ ಅನ್ನುವಂಥದ್ದು ಅವನಿಗೆ ಆಗ್ಲೇ ಮೊದಲೇ ತಿಳಿದಿದ್ದ. ಆ ಭಗವಂತನ ಧ್ಯಾನ ಮಾಡಲು ನಿಶ್ಚಯಿಸ್ತಾನೆ. ನಿರಸನ ವೃತ್ತದಿಂದ ದೇವಗಂಗೆಯಲ್ಲಿ ಕುಳಿತ, ಅಂದ್ರೆ ದ್ವೀಪದಲ್ಲಿ ಹೋಗಿ ಆ ಗಂಗಾ ನೀರಿನ ಮಧ್ಯ ಅಲ್ಲಿಗೆ ಅಷ್ಟರಲ್ಲಿ ಅತ್ರಿ, ವಿಶ್ವಾಮಿತ್ರ, ಇನ್ನು ಅನೇಕ ಋಷಿಮುನಿಗಳು ಆ ಸಮಯಕ್ಕೆ ಈ ವಿಚಾರವನ್ನ ತಿಳಿದಂತ ಶ್ರೇಷ್ಠ ಜ್ಞಾನಿಗಳೆಲ್ಲರೂ ಕೂಡ ಅಲ್ಲಿ ಸಮ್ಮಿಲನ ಆಗ್ತಾರೆ. ಯಾರ್ಯಾರು ಅಂದ್ರೆ ಒಂದು ದೊಡ್ಡ ಪಟ್ಟಿಯೇ ಇದೆ. ಅಲ್ಲಿ ನೋಡಿ, ಅತ್ರಿ ಮನಿ ಮಹರ್ಷಿಗಳು, ವಸಿಷ್ಠರು, ಚ್ಯವನ ಮಹರ್ಷಿಗಳು, ಸರದ್ವತರು, ಅರಿಷ್ಟನೇಮಿ, ಭೃಗು, ಅಂಗೀರಸ್ಸು, ಪರಶುರಾಮ, ವಿಶ್ವಾಮಿತ್ರ, ಪರಾಶರ ಭಟ್ರು, ಹಾಗೆ ಇಂದ್ರ, ಉಚತ್ಯ, ಇಂದ್ರಲೋಕದ ಎಲ್ಲಾ ದೇವತೆಗಳು, ದೇವಲ, ಭಾರದ್ವಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಕೌಸಕ, ಅಗಸ್ತ್ಯರು, ವ್ಯಾಸರು, ನಾರದರು, ಬ್ರಹ್ಮರ್ಷಿಗಳು ಎಲ್ಲರೂ ಈ ಒಂದು ವಿಚಾರ ಗೊತ್ತಾದ ತಕ್ಷಣ ಪ್ರೇಮ ಇರುವಂತ ಆಶಿಸ್ತಾರೆ. ಹಾಗೆ ಆಗ್ಲಿ ಎಂದು ಆಶೀರ್ವಾದ ಮಾಡ್ತಾರೆ. ಋಷಿಗಳ ಆಶೀರ್ವಾದವನ್ನು ಪಡೆದು ಪರೀಕ್ಷಿತ್ ರಾಜನು ತನ್ನ ಮಗನಾದ ಜನಮೇಜಯ ರಾಜನಿಗೆ ರಾಜ್ಯವನ್ನು ವಹಿಸಿಕೊಟ್ಟು ಗಂಗೆ ತಟದಲ್ಲಿ ಪ್ರಾಯೋಪದೇಶಕ್ಕೆ ಕುಳಿತುಕೊಂಡ. ಋಷಿಗಳೆಲ್ಲರೂ ಇವನ ಸುತ್ತ ಭಗವಂತನ ನಾಮ ಸಂಕೀರ್ತನೆಗಳನ್ನು ಮಾಡ್ತಾ ಅಂತ್ಯಕಾಲದಲ್ಲಿ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ, ಆ ಸಮಯಕ್ಕೆ ಸರಿಯಾಗಿ ವ್ಯಾಸ ಮಗನಾದಂತಹ ಸುಖಮರ್ಷಿ ಕೂಡ ಅಲ್ಲಿ ಬರ್ತಾರೆ. ಅವರನ್ನ ನೋಡಿ ಋಷಿಗಳು ಪರೀಕ್ಷಿತನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆ ಪರೀಕ್ಷಿತನು ಆ ಸುಖಮರ್ಷಿಗಳಿಗೆ ಕೇಳ್ತಾ ಇದ್ದಾನೆ, ಸ್ವಾಮಿ, ನಾನು ನಿಮ್ಮ ದರ್ಶನದಿಂದ ಧನ್ಯನಾದೆ. ನನಗೆ ಮುಕ್ತಿ ಸಿಗಬೇಕಾದ್ರೆ ನಾನು ಏನ್ ಮಾಡ್ಲಿ, ಏನನ್ನ ಜಪಿಸ್ಲಿ, ಯಾರನ್ನ ಧ್ಯಾನ ಮಾಡ್ಲಿ, ನನ್ನ ಕರ್ತವ್ಯ ಏನೆಂಬುದನ್ನು, ಈ ಅಂತ್ಯಕಾಲದಲ್ಲಿ ನನ್ನ ಕರ್ತವ್ಯ ಏನು ಅನ್ನುವಂಥದ್ದನ್ನ ತಿಳಿಸಿ ಉದ್ಧಾರ ಮಾಡಿ ಅಂತ ಪ್ರಾರ್ಥಿಸ್ಕೊಳ್ತಾನೆ. ಯಾರೋ? ಪರೀಕ್ಷಿತ್ ಮಹಾರಾಜ. ಆಗ ಸುಖಮರ್ಷಿಗಳು ಹೇಳ್ತಾರೆ, ಅಯ್ಯ ಪರೀಕ್ಷಿತ್ ರಾಜ, ನಿನ್ನ ಪ್ರಶ್ನೆಯಿಂದ ನಿನ್ನೊಬ್ಬನಿಗೆ ಅಲ್ಲ, ಲೋಕಕ್ಕೆ ಹಿತವಾಗುವಂತ ಒಂದು ಮಾತನ್ನ ಹೇಳಿದೀಯ. ಮನುಷ್ಯನು ದಿನನಿತ್ಯ ತನ್ನ ಮನೆಯಲ್ಲಿ ಆ ಹೊರಗಿನಲ್ಲಿ ನಡೆಯುತ್ತಿರೋ ಸಾವು ನೋವುಗಳನ್ನ ನೋಡ್ತಾ ಇದ್ರೂ ಕೂಡ ಹಗಲು ಸಂಸಾರ ಪೋಷಣೆಗಾಗಿ ದುಡಿತಾನೆ, ರಾತ್ರಿ ಆಯ್ತರೆ ನಿದ್ರಾವಸನಾಗ್ತಾನೆ, ಸಂಸಾರದ ಕಷ್ಟ ಸುಖಗಳಿಂದ ಪಾರಾಗಬೇಕಾಗಿದೆ ಅನ್ನೋ ಅರಿವೇ ಅವನಿಗೆ ಇರೋದಿಲ್ಲ. ಭಗವಂತನ ಲೀಲೆಗಳನ್ನ ವರ್ಣಿಸುವ ಮುಖಾಂತರ ಈ ಸಂಸಾರವೆಂಬ ಸಾಗರವನ್ನ ದಾಟಿ ಮುಕ್ತಿಯನ್ನ ಪಡೆಯಬಹುದು ಅಂತ ಆ ಪರೀಕ್ಷಿತ್ ರಾಜನನ್ನ ಸುಖಮರ್ಷಿಗಳು ಹೊಗಳ್ತಾರೆ. ಭಗವಂತನ ಕಲ್ಯಾಣ ಗುಣಗಳನ್ನ ತಿಳಿಸುವಂತ ಒಂದು ಗ್ರಂಥ ಇದೆ,
ಅದು ಭಾಗವತ. ಇದು ಆತ್ಮಜ್ಞಾನಿಗಳಿಗೆ ಅತ್ಯಂತ ಪ್ರಿಯವಾದದ್ದು. ಕಲಿಯುಗ ಆರಂಭವಾಗುವ ಮುನ್ನ ನನ್ನ ತಂದೆಯಾದ ವ್ಯಾಸ ಮಹರ್ಷಿಗಳು ಇದನ್ನ ಬರೆದು ನನಗೆ ಉಪದೇಶ ಮಾಡಿದ್ದಾರೆ. ನಾನು ನಿರ್ಗುಣ ಬ್ರಹ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆ. ಆ ಭಗವಂತನ ಪವಿತ್ರ ಲೀಲೆಗಳಿಗೆ ಮನಸೋತು ಇದನ್ನ ನಾನು ಕಲ್ತಿದ್ದೇನೆ. ನೀನು ಭಗವಂತನ ಭಕ್ತನಾದ್ರಿಂದ ನಿನಗಿದನ್ನ ಹೇಳ್ತೇನೆ. ಮೋಕ್ಷವನ್ನು ಹೊಂದಬೇಕು ಎಂದು ಇಷ್ಟಪಟ್ಟಿರುವ ನಿನಗೆ ಇದರಿಂದ ಮೋಕ್ಷ ಸಿಗುತ್ತೆ. ಅಂದ್ರೆ ಅಂತ್ಯಕಾಲದಲ್ಲಿ ಭಾಗವತ ಕಥಾಶ್ರವಣನ ಭಗವಂತನಿಗೆ ಭಕ್ತಿ ಸಂಬಂಧವಾದನ್ನು ಕೇಳಿದ್ರೆ ಮುಕ್ತಿ ಸಿಗುತ್ತೆ. ನಿನಗೆ ಸಾವಿನ ದಿನ ಹತ್ರ ಬರ್ತಾ ಇದೆ ಅಂತ ಭಯ ಪಡಬೇಡ. ಮೋಕ್ಷ ಪಡೆಯಬೇಕೆಂದು ಹೊರಟವನಿಗೆ ಉದ್ಧಾರವಾಗೋದಕ್ಕೆ ಒಂದೇ ಒಂದು ಕ್ಷಣ ಸಾಕು. ನೋಡಿ, ನಮ್ಮಲ್ಲೂ ಕೂಡ ಆ ಒಂದು ಭಾವನೆ ಬಂದುಬಿಟ್ರೆ ಸಾಕು. ಅದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಹಿಂದೆ ಕಟ್ಟುವಾಂಗದ ಅನ್ನುವಂಥ ರಾಜ ಇದ್ದ. ಅವನು ದೇವತೆಗಳೊಡನೆ ಸೇರಿ ಯುದ್ಧದಲ್ಲಿ ರಾಕ್ಷಸನನ್ನ ಸೋಲಿಸಿದ್ದ. ದೇವತೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದ. ಅದೆಲ್ಲವನ್ನ ಗಮನಗಂಡಂತ ದೇವತೆಗಳು ಏನು ವರ ಬೇಕು ಅಂತ ಕೇಳ್ತಾರೆ. ಆಗ ಕಟ್ಟುವಾಂಗದ ನನ್ನ ಆಯುಸ್ಸು ಎಷ್ಟಿದೆ ಅಂತ ಮೊದಲು ಹೇಳಿ ಆಯುಸ್ಸಿಗೆ ಅನುಕೂಲ ಆಗ್ತಕ್ಕಂಥ ವರವನ್ನ ಕೇಳ್ತೇನೆ ಅಂತ ಹೇಳ್ತಾನೆ. ಆಗ ದೇವತೆಗಳು ಇನ್ನು 1 ಗಳಿಗೆ ಮಾತ್ರ ಅಂತ ಹೇಳ್ತಾರೆ. ಆ ಕೂಡಲೇ ಕಟ್ವಾಂಗ ಭೂಮಿಗೆ ಬಂದು ಆ ಭಗವಂತನನ್ನ ದೃಢ ಭಕ್ತಿಯಿಂದ, ಆ ದೇವಲೋಕದಲ್ಲಿ ದೇವತೆಗಳಿಗೆ ಅನುಕೂಲ ಮಾಡ್ತಿದ್ದಂತ ಆ ಕಟ್ವಾಂಗದ ತಕ್ಷಣನೇ ಭೂಲೋಕಕ್ಕೆ ಬಂದು ಆ ದೃಢ ಮನಸ್ಸಿಂದ ದೃಢ ಭಕ್ತಿಯಿಂದ ಧ್ಯಾನ ಮಾಡ್ತಾ ಮೋಕ್ಷವನ್ನು ಪಡೆದ. ನಿನಗಿನ್ನೂ 7 ದಿನ ಅವಕಾಶ ಇದೆ. ನೀನು ಮೋಕ್ಷವನ್ನು ಸಂಪಾದಿಸುವುದು ನಿನಗೆ ಕಷ್ಟ ಅಲ್ಲ. ಅವನಿಗೆ ಉಪದೇಶ ಕೊಡಲು ಪ್ರಾರಂಭಿಸ್ತಾರೆ. ಎಲೆ ಪರೀಕ್ಷಿತನೇ, ನಾವು ಅಂದ್ರೆ ಯಾರಿಗೆ ಸಾವು ಹತ್ತಿರವಾದಾಗ ಮೊದಲು ಮಾಡಬೇಕಾದ ಕೆಲಸ ಈ ಸಂಸಾರ ವ್ಯಾಮೋಹವನ್ನ ತ್ಯಜಿಸಬೇಕು ಮತ್ತು ಭಯವನ್ನ ದೂರ ಮಾಡಬೇಕು. ನಂತರ ಒಂದು ಏಕಾಂತ ಸ್ಥಳದಲ್ಲಿ ಕುಳಿತು ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಪಂಚೇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಪ್ರಾಣಾಯಾಮದಿಂದ ಪ್ರಾಣವಾಯುವನ್ನು ನಿಗ್ರಹಿಸಿ ಮನಸ್ಸನ್ನು ಬ್ರಹ್ಮ ಬೀಜಾಕ್ಷರವಾದ ಓಂಕಾರದಲ್ಲಿ ನೆಲೆಗೊಳಿಸಬೇಕು. ಹೀಗೆ ಮಾಡೋದ್ರಿಂದ ಭಕ್ತಿ ಯೋಗ ಸಿದ್ಧಿಸುತ್ತೆ. ಭಕ್ತಿ ಯೋಗ ಸಾಧಿಸಿದವನು ಶರೀರಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮಗಳನ್ನ ಸವಿಸ್ತಾನೆ. ಅದು ಮುಗಿದೊಡನೆ ದೇಹವನ್ನು ತ್ಯಜಿಸಲು ನಿಶ್ಚಯಿಸ್ತಾನೆ. ಸ್ವಸ್ಥ ಚಿತ್ತದಿಂದ ಕುಳಿತು ಮನಸ್ಸನ್ನು ಬುದ್ಧಿಯಿಂದ ಕಟ್ಟಾಕಿ ಆ ಬುದ್ಧಿಯನ್ನು ಜೀವಾತ್ಮನಲ್ಲಿ ಸೇರಿಸಿ ಅನಂತರ ಜೀವಾತ್ಮವನ್ನು ಪರಮಾತ್ಮನಲ್ಲಿ ಸಮರ್ಪಿಸಿ ಬ್ರಹ್ಮಾನಂದವನ್ನು ತನ್ನಲ್ಲಿ ತಲ್ಲೀನನಾಗಬೇಕು. ಇಲ್ಲಿಗೆ ಸಮಸ್ತ ಕರ್ಮಗಳಿಂದ ಬಿಡುಗಡೆಯಾದಂತ ಆಗತ್ತೆ. ಇನ್ನು ದೇಹ ತ್ಯಾಗ ಮಾಡಬೇಕಾದ್ರೂ ಒಂದು ಕ್ರಮ ಇದೆ. ಆ ಮೂಲಾಧಾರದಲ್ಲಿರುವ ಪ್ರಾಣವಾಯುವನ್ನು ನಿಧಾನವಾಗಿ ನಾಭಿಯಲ್ಲಿರುವ ಮಣಿಪೂರಕ ಹೃದಯದಲ್ಲಿರುವ ಅನಾಹತ ಕಂಠದ ಕೆಳಗಿರುವ ವಿಶುದ್ಧಿ ಎಂಬ ಚಕ್ರಗಳಿಗೆ ಸೇರಿಸಿ ಕಡೆಗೆ ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರಕ್ಕೆ ತಂದು ಸೇರಿಸಬೇಕು. ಆಗ ಪಂಚೇಂದ್ರಿಯಗಳ ದ್ವಾರವು ಮುಚ್ಚಿ ಹೋಗುತ್ತೆ. ಒಂದು ಗಳಿಗೆ ಪ್ರಾಣವಾಯುವನ್ನು ಆಜ್ಞಾಚಕ್ರದಲ್ಲಿಯೇ ನಿಲ್ಲಿಸಿ ಪರಮಾತ್ಮನನ್ನು ಧ್ಯಾನಿಸ್ತಾ ಇದ್ರೆ ಆ ಪ್ರಾಣವಾಯುವು ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋಗುತ್ತೆ. ಹೀಗೆ ಯೋಗಿಯಾದವನು ದೇಹತ್ಯಾಗ ಮಾಡ್ತಾನೆ. ಸುಖಮಹರ್ಷಿಯ ಉಪದೇಶವನ್ನು ಕೇಳಿದ ಪರೀಕ್ಷಿತ ರಾಜನು, ಎಲೆ ಮುನಿಯೇ, ಆ ಭಗವಂತನು ಸೃಷ್ಟಿಲಯಗಳನ್ನು ನಡೆಸುವುದು ಹೇಗೆ? ಈ ಮುಂದಿನ ಸೃಷ್ಟಿ ನಡೆಸ್ತಕ್ಕಂಥದ್ದು ಹೇಗೆ? ಆತನು ತನ್ನ ಲೀಲೆಗಳನ್ನು ತೋರಿಸುವುದಕ್ಕಾಗಿ ಯಾವ್ಯಾವ ಅವತಾರಗಳನ್ನು ತಾಳಿದ ಅನ್ನೋ ಕೆಲವು ಸಂದೇಹಗಳನ್ನ ಪರಿಹರಿಸಿ ಅಂತ ಕೇಳ್ಕೊಳ್ತಾನೆ. ಆಗ ಸುಖಮುನಿಯು ಸರ್ವಂತರ್ಯಾಮಿಯಾದ ಆ ಶ್ರೀಹರಿಯನ್ನ ಸ್ತುತಿಸಿ ತಂದೆಯನ್ನು ಭಕ್ತಿಯಿಂದ ನಮಿಸಿ, ತಂದೆ ಅಂದ್ರೆ ವ್ಯಾಸ ಮಹರ್ಷಿಗಳನ್ನ ಭಕ್ತಿಯಿಂದ ನಮಿಸಿ ಪರೀಕ್ಷಿತ್ ರಾಜನಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದು ನಿನ್ನೆ ಇಲ್ಲಿ ತನಕನೂ ಕೂಡ ಸ್ವಲ್ಪ ವಿಚಾರಗಳನ್ನ ನಾವು ಗಮನಿಸಿದ್ವಿ. ಇವತ್ತು ಅದರ ಮುಂದಿನ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳಿಯೋದಕ್ಕೆ ವಿವರವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ.
ಇಲ್ಲಿ ಅವು ಹೇಳ್ತಾ ಇದ್ದಾನೆ, ಅಂತ್ಯಕಾಲವು ಪ್ರಾರಬ್ಧವಾದಾಗ ಮನುಷ್ಯನು ಏನೇನನ್ನು ಮಾಡಬೇಕು ಅನ್ನುವಂಥದ್ದನ್ನ ಸವಿಸ್ತಾರವಾಗಿ ತಿಳಿತಾ ಹೋಗೋಣ. ರಾಜ ಆ ಸುಕಮರ್ಜಿಗಳು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ, ಯಾವ ಮನುಷ್ಯನು ತನಗೆ ಅವಸಾನ ಕಾಲವು ಸಮೀಪಿಸ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ, ಆ ತಿಳಿದ ಕ್ಷಣದಲ್ಲೇ ಮೊದಲನೆಯದಾಗಿ ಮನಸ್ಸಿನಲ್ಲಿ ಮರಣ ಭಯವನ್ನ ತ್ಯಜಿಸಬೇಕು. ಅದಾದ ಮೇಲೆ ದೇಹದಲ್ಲಿಯೋ ಮನೆ ಮಡದಿ ಮಕ್ಕಳು ಧನ ಧಾನ್ಯಾದಿಗಳ ಸಂಪತ್ತು ಇದ್ರ ಮೇಲೆ ಇರ್ತಕ್ಕಂಥ ಮಮತೆಯನ್ನ ಬಿಡಬೇಕು. ಮೂರನೇದು ಜಿತೇಂದ್ರಿಯನಾಗಿ ವೈರಾಗ್ಯವನ್ನು ಅವಲಂಬಿಸಬೇಕು. ಮನಸ್ಸು ಸರ್ವ ಸಂಘಗಳನ್ನು ಪರಿತ್ಯಾಗ ಮಾಡಬೇಕು. ನಾಲ್ಕನೇದು ಸನ್ಯಾಸವನ್ನು ಅವಲಂಬಿಸಬೇಕು. ಐದನೇದು ಪುಣ್ಯತೀರ್ಥ ಸ್ನಾನ ಮಾಡಿ ಒಂದು ಪವಿತ್ರವಾದ ಸ್ಥಳದಲ್ಲಿ ದರ್ಭಾಸನದಲ್ಲಿ ಕುಳಿತು ದೃಢಚಿತ್ತನಾಗಿ ಸರ್ವಲೋಕ ಪಾವನನಾದವನು ಅಕಾರ ಉಕಾರ ಮಕಾರವಾದ ಆ ಓಂಕಾರವನ್ನ, ಅಂದ್ರೆ ಅಂತ್ಯಕಾಲದಲ್ಲಿ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಎಷ್ಟು ಸವಿಸ್ತಾರವಾಗಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ವ್ಯಾಸ ಮಹರ್ಷಿಗಳು ಹೇಳಿದ್ದನ್ನ ಆ ವೈರಾಗ್ಯ ಮೂರ್ತಿಯಾದಂಥ ಆ ಸುಖ ಮಹರ್ಷಿಗಳು ಹತ್ತರ ಸಮೀಪದಲ್ಲಿ ಸಾವಿದೆ ಎನ್ನುವಂತ ಆ ಪರೀಕ್ಷಿತ ರಾಜನಿಗೆ ನೆಪ ಮಾಡಿ ನಮ್ಮೆಲ್ಲರಿಗೂ ಕೂಡ ಇದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಆ ಜಪ ಜೊತೆಗೆ ಮನನ ಮಾಡಬೇಕು. ಆ ಮನನ ಪ್ರಾಣಾಯಾಮ ಮಂತ್ರಗಳಿಂದ ಪ್ರಾಣವಾಯುವನ್ನು ರೇಚಕ ಪೂರ್ವಕ ಕುಂಭದಲ್ಲಿರಿಸಿ ಓಂಕಾರ ಮಂತ್ರವನ್ನು ಮರೆಯದೆ ಮನಸ್ಸನ್ನು ನಿಶ್ಚಲವಾಗಿಸಿ ಧ್ಯಾನಿಸಬೇಕು. ಪರೀಕ್ಷಿತ್ ಮಹಾರಾಜನೇ, ಈ ದೇಹವನ್ನೇ ರಥ ಅಂತ ತಿಳಿಬೇಕು. ಜೀವಾತ್ಮನೇ ಈ ರಥದಲ್ಲಿರುವ ರಥಿಕ, ಬುದ್ಧಿಯೇ ಸಾರಥಿ, ಇಂದ್ರಿಯಗಳೆಂಬುವೆ ಈ ರಥವನ್ನು ಎಳೆಯತಕ್ಕ ಕುದುರೆಗಳು. ಈ ಮನಸ್ಸೆಂಬುದು ಈ ಕುದುರೆಗಳಿಗೆ ಕಟ್ಟಿದ ಹಗ್ಗ ಮನಸ್ಸು. ಈ ಸುಂದರ ವಸ್ತುಗಳ ನೋಟ ಕರ್ಣಮನೋಹರವಾದ ಗಾಯನಾದಿಗಳ ಶ್ರವಣ, ಒಳ್ಳೆಯ ಸುಮಧುರವಾದ ಸಂತೋಷವಾದ ಸಾತ್ವಿಕವಾದ ವಿಚಾರಗಳನ್ನ ಕಿವಿಯಿಂದ ಕೇಳಬೇಕು. ಭಗವಂತನಿಗೆ ಸಂಬಂಧಪಟ್ಟಂತ ಆ ಭಗವಂತ, ಈ ಭಾಗವತ ಇರ್ಬೋದು, ರಾಮಾಯಣ ಇರ್ಬೋದು, ಯಾವುದೇ ಆ ಭಗವಂತನಿಗೆ ಸಂಬಂಧಪಟ್ಟಂಥದ್ದನ್ನ ಕಿವಿಯಿಂದ ಕೇಳಬೇಕು. ಇದೆಲ್ಲ ಅಂತ್ಯಕಾಲದಲ್ಲಿ. ಹಾಗೆ ನಾಲಿಗೆ ರುಚಿಕರ ಅನ್ನಿಸುವಂತ ವಿವಿಧ ಪದಾರ್ಥಗಳ ಭೋಜನವನ್ನ ನಿಗ್ರಹಿಸಬೇಕು. ಸುಗಂಧಾದಿ ದ್ರವ್ಯಗಳ ಆಘ್ರಾಣ ಮತ್ತು ಸುಖಕರ ಅನ್ನಿಸುವ ವಸ್ತುಗಳ ದೂರ ಇರಬೇಕು. ಈ ರಥವು ಚಲಿಸುವ ಮಾರ್ಗ ಆ ಬುದ್ಧಿಯೇ ತನ್ನ ಸಾರಥಿ. ಮನಸ್ಸೆಂಬ ಹಗ್ಗದಿಂದ ಹಿಡಿದಿರುವ ಇಂದ್ರಿಯಗಳೆಂಬ ಕುದುರೆಗಳು ದೇಹವೆಂಬ ತನ್ನ ರಥವನ್ನು ವಿಷಯಗಳೆಂಬ ವಿವಿಧ ಬೀದಿಗಳಲ್ಲಿ ಎಳೆದುಕೊಂಡು ಚಿಕ್ಕ ಚಿಕ್ಕ ಕಡೆಗೆ ಕೊಂಡೊಯ್ದು ಕಡೆ ಹಂತದಂತೆ ಕೆಡದಂತೆ ಜಾಗರೂಕತೆ ವಹಿಸಬೇಕಾದುದೇ ಆ ರಥಿಕನಾಗಿರುವ ಅವನ ಜೀವನದ ಕಾರ್ಯ. ಮನಸ್ಸೆಂಬುದು ಜನ್ಮಾಂತರಗಳಲ್ಲಿ ಆ ಜೀವಾತ್ಮನು ನಡೆಸಿದ ವಿವಿಧ ಪಾಪ ಪುಣ್ಯಗಳ ಕಾರ್ಯದ ಫಲವೇ. ಅದಕ್ಕೆ ತಕ್ಕಂತ ನಮ್ಮ ಜೀವನ ವಿವಿಧ ಮಾರ್ಗಗಳಿಗೆ ಬಲಾತ್ಕಾರವಾಗಿ ಎಳೆಯಲ್ಪಡುತ್ತೆ. ಆದರೆ ಜೀವಾತ್ಮನೋ ಯುಕ್ತ ಅಯುಕ್ತ, ಒಳ್ಳೆಯದು ಕೆಟ್ಟದ್ದು ವಿವೇಚನೆಯುಳ್ಳ ಬುದ್ಧಿಯ ಸಹಾಯದಿಂದ ಮನಸ್ಸನ್ನು ಸಿಕ್ಕಿದೆಡೆಗಳಲ್ಲಿ ಸಂಚರಿಸಲು ಬಿಡದೆ ಶುಭಾಸ್ಪದವಾದ ಪರಮಾತ್ಮ ವಸ್ತುವಿನಲ್ಲಿ ಒಳ್ಳೆಯ ವಿಚಾರಗಳ ಮನಸ್ಸಿನಲ್ಲಿ ನಿಶ್ಚಯವಾಗಿ ನಿಲ್ಲುವಂತೆ ಮಾಡಬೇಕು. ಹಾಗೆ ವಿಷಯಾಂತರಗಳಿಗೆ ಹೋಗದಂತೆ ಮನಸ್ಸನ್ನ ನಿರ್ಬಂಧಿಸಬೇಕು. ಭಗವಂತನ ಪರಮ ಮಂಗಳಮಯ ಮುಖಾರವಿಂದು ಒಂದನ್ನೇ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಧ್ಯಾನಿಸಬೇಕು. ಹೀಗೆ ಮನಸ್ಸಿನಲ್ಲಿ ಸ್ಥಿರವಾದ ಧ್ಯಾನಾಸಕ್ತಿಯು ಮೂಡಿದಾಗ ಆ ಭಗವಂತನ ದಿವ್ಯ ಸ್ವರೂಪವಲ್ಲದೆ
ಮತ್ತಾವ ಪದಾರ್ಥವೂ ಸ್ಮರಣೆಗೆ ಬರಬಾರದು. ಮನಸ್ಸಿನ ಸಮೀಪಕ್ಕೆ ಬರದಂತೆ ಜಾಗರೂಕರಾಗಿರಬೇಕು. ಶುಭ ಆಶ್ರಯವಾದ ದಿವ್ಯ ಮಂಗಳಕರವಾದ ಆ ವಿಷ್ಣು ಮೂರ್ತಿಯ ಸ್ವರೂಪವೇ ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಇದನ್ನ ಸಾಧಿಸಿದವನಿಗೆ ಈ ಮನಕ್ಕಾಲು ಇಷ್ಟವೆಲ್ಲ, ಈ ಮನುಷ್ಯನ ಉಳಿದಿರ್ತಕ್ಕಂಥ ಆಯುಷ್ಯೆಲ್ಲವೂ ಕೂಡ ನೀಗ್ತಾನೆ. ಅಂದ್ರೆ ಸಂತೋಷವಾಗಿ ನೆಮ್ಮದಿಯಾಗಿ ಉಳಿದಿರ್ತಕ್ಕಂಥ ಆಯುಷ್ಯನ್ನ ಕಳೀತಾನೆ. ಭಕ್ತಿ ಯೋಗವು ತನಗೆ ತಾನೇ ಹುಟ್ಟಿ ಇಷ್ಟೆಲ್ಲ ಅಳವಡಿಸ್ಕೊಂಡಾಗ ಭಕ್ತಿ ಎನ್ನುವಂತಹದ್ದು ತಾನಾಗೆ ತಾನು ಬಂದು ಸರಿ ಹೋಗುತ್ತೆ. ಇದನ್ನ ವಿವರವಾಗಿ ಅಲ್ಲಿ ತಿಳಿಸ್ತಾ ಹೋಗ್ತಾನೆ. ಆ ಅಂತ್ಯಕಾಲದಲ್ಲಿ ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ನಮ್ಮ ಶರೀರ ಇವರೆಲ್ಲವೂ ಹೇಗಿರಬೇಕು ಅನ್ನೋದನ್ನ ಇಲ್ಲಿ ನೋಡಿ. ನಾವು ಧಾರಣೆ ಮಾಡ್ಕೋಬೇಕಲ್ಲ, ಅಳವಡಿಸ್ಕೋಬೇಕಲ್ಲ, ಅದನ್ನ ಹೇಳ್ತೀನಿ ಅಂತ ಹೇಳ್ತಾನೆ. ಆಸನಾದಿಗಳನ್ನ ಸಿದ್ಧಗೊಳಿಸ್ಬೇಕು. ಕುಳಿತುಕೊಳ್ತಕ್ಕಂಥ ಜಾಗನೂ ಕೂಡ ಎತ್ತರವಾದ, ಭಗವದ್ಗೀತೆಯಲ್ಲಿ ಹೇಳಿದೆ, ಅತಿ ಎತ್ತರವಲ್ಲದ, ಅತಿ ತಗ್ಗು ಅಲ್ಲದ, ಸಮತಟ್ಟಾದ ಅಲ್ಲಿ ಕುಳಿತುಕೋಬೇಕು. ಆ ನಂತರ ಪ್ರಾಣವಾಯುವನ್ನ, ನಮ್ಮ ಉಸಿರಾಟವನ್ನ ನಿಗ್ರಹಿಸಬೇಕು, ಬಂಧಿಸಬೇಕು. ಆಗ ಧ್ಯಾನಾಸಕ್ತನಾಗಿ ಕುಳಿತಿರುವ ಸಾಧಕನು ಭಗವಂತನ ವಿರಾಟ್ ರೂಪದಲ್ಲಿ ಮನಸ್ಸನ್ನ ನಿಲ್ಲಿಸಿ ಧ್ಯಾನಿಸಬಹುದು. ಆ ವಿರಾಟ್ ರೂಪವೆಂಬುದು ಈ ಏನು ಅಂದ್ರೆ ಪಂಚಭೂತಗಳು. ಈ ವಿರಾಟ್ ರೂಪ, ಈ ಪ್ರಪಂಚ ಎಲ್ಲ ಸೃಷ್ಟಿಯಾಗಿರೋದು ಯಾವುದೋ ಭೂಮಿ, ನೀರು, ಬೆಂಕಿ, ವಾಯು, ಆಕಾಶ, ಅಹಂಕಾರ ತತ್ವ ಮತ್ತು ಮಹತ್ತತ್ವ. ಈ 7 ಬಗೆಯ ಆವರಣಗಳಿಂದ ಒಪ್ಪುವಂತಹದ್ದು. ಈ ಅನಿರುದ್ಧ ರೂಪಿ ಭಗವಂತನ ಶರೀರ ಅನ್ನಿಸ್ಕೊಳ್ಳುತ್ತೆ. ಸಾಧಕನ ಧಾರಣಾರೂಪ ಭಕ್ತಿಗೆ ಮುಖ್ಯಾಧಾರಭೂತವಾದಂಥ ಈ ವಿರಾಟ್ ರೂಪಕ್ಕೆ ಅಂದ್ರೆ ಪಾತಾಳವೇ ಅಂಗಾಲು, ರಸಾತಲವೇ ಹಿಮ್ಮಡಿ, ತಲಾತಲವೇ ಜಂಬೆಗಳು, ಸುತಲ ಲೋಕವೇ ಜಾನುಗಳು, ಅತಲ ವಿತಲ ಲೋಕಗಳೆರಡೂ ಆತನ ತೊಡೆಗಳು, ಭೂಲೋಕವೇ ಕಟಿ ಪ್ರದೇಶ, ಆಕಾಶವು ಆತನ ನಾಭಿ ಪ್ರದೇಶ, ಗ್ರಹ ನಕ್ಷತ್ರಾದಿಗಳಿಂದ ಕೂಡಿದ ನಕ್ಷತ್ರ ಲೋಕವು ಆತನ ವಕ್ಷಸ್ಥಲ, ಮಹೋರ್ಲೋಕವು ಆತನ ಕಂಠ, ಜನಾಲೋಕವು ಅವನ ಮುಖ, ತಪೋಲೋಕವು ಕಾಲ ಪ್ರದೇಶ, ಸತ್ಯಲೋಕವೇ ಆ ವಿರಾಟ್ ಸ್ವರೂಪನ ಶಿರಸ್ಸು, ಇಂದ್ರಾದಿ ದೇವತೆಗಳು ಆತನ ಬಾಹುಗಳು, ದಿಕ್ಕುಗಳು ಆತನ ಕಿವಿಗಳು, ಶಬ್ದವು ಆತನ ಶ್ರವಣೇಂದ್ರಿಯ, ಅಶ್ವಿನಿ ದೇವತೆಗಳು ಆತನ ನಾಸಿಕ, ಮೂಗಿನ ಒಳ್ಳೆಗಳು ಅಶ್ವಿನಿ ದೇವತೆಗಳು ರಂಧ್ರಗಳು, ಗಂಧವು ಆತನ ಘ್ರಾಣೇಂದ್ರಿಯ, ಅಗ್ನಿಹೋತ್ರವೇ ಆತನ ಬಾಯಿ, ದ್ಯೂಲೋಕವು ಆತನ ನಯನಗಳು, ಸೂರ್ಯನು ಅವನ ನೇತ್ರೇಂದ್ರಿಯ ನೇತ್ರಗಳು, ಹಗಲಿರುಗಳು ಅವನು ಕಣ್ಣು ಮುಚ್ಚಿ, ಹಗಲು ರಾತ್ರಿ ಅಂತೀವಲ್ಲ, ಕಣ್ಣು ಬಿಟ್ಟಾಗ ಹಗಲು, ಕಣ್ಣು ಮುಚ್ಚಿದಾಗ ರಾತ್ರಿ. ಈ ಬ್ರಹ್ಮ ಪದವಿ ಎಂಬುದು ಆತನ ಹುಬ್ಬಿನ ಚಲನೆಗಳು, ಜಲವು ವರುಣ ದೇವತೆ ಆತನ ದವಡೆಗಳು, ರಸವೇ ಆತನ ಜಿಹ್ವೆ ನಾಲಿಗೆ, ಛಂದಸ್ಸು ಆತನ ಶಿರಸ್ಸು, ಯಮುನೆ ಆತನ ಕೋರೆದಾಡಿಗಳು, ವಿಷಯಗಳು ಮಮಕಾರಾದಿ ಮೋಹಗಳು ಆತನ ಹಲ್ಲುಗಳು, ಜಗದ ಆಶ್ಚರ್ಯಕರವಾದಂಥ ಮಾಯೆಯೇ ಅವನ ಮಂದಹಾಸ, ಆತನ ಕಡೆಗಣ್ಣು ನೋಟವೇ ಪ್ರಪಂಚದ ಸೃಷ್ಟಿ. ಭಗವಂತನ ಕಡೆಗಣ್ಣಿನ ಒಂದು ಆ ದೃಷ್ಟಿಯಿಂದ ಸೃಷ್ಟಿಯಾಗಿದೆ. ಲಜ್ಜೆ ಮತ್ತು ಲೋಭಗಳು ಆತನ 2 ತುಟಿಗಳು, ಧರ್ಮವೆಂಬುದು ಆತನ ಸ್ತನಗಳು, ಅಧರ್ಮವು ಆತನ ಬೆನ್ನು ಪ್ರದೇಶ, ಪ್ರಜಾಪತಿಯೇ ಆತನ ಗುಹ್ಯ ಪ್ರದೇಶ, ಮಿತ್ರ ವರುಣರು ಆತನ ಅಂಡಬೀಜಗಳು,
ಸಮುದ್ರವು ಆತನ ಜಠರ, ಪರ್ವತಗಳು ಆತನ ದೇಹದ ಎಲುಬುಗಳು, ನದಿಗಳೆಂಬುವೆ ನಾಡಿ, ವೃಕ್ಷಾದಿಗಳು ಆತನ ಮೈಕೂದಲುಗಳು, ವಾಯು ಸಮೂಹ ಆತನ ಉಸಿರಾಟ, ಕಾಲವೇ ಆತನ ನಡೆ. ರಾಜೇಂದ್ರ, ಆತನು ಪ್ರಾಣಿಗಳಿಗೆ ತ್ರಿಗುಣಗಳ ಸಂಬಂಧದಿಂದ ಕಲ್ಪಿಸುವ ಈ ಸಂಸಾರ ಎಂಬುದೇ ಆತನ ಅಗಾಧ ಲೀಲಾ ಕಾರ್ಯಗಳು. ಈ ಸಂಸಾರ ಅನ್ನುವಂಥದ್ದು ಭಗವಂತನ ಲೀಲೆಗಳು. ಈ ಮೇಘ ಸಮೂಹವು ಆತನ ಕೂದಲುಗಳು, ಸಂಧ್ಯಾಕಾಲವು ಆತನ ವಸ್ತ್ರಯುಗ್ಮಗಳು, ಅವ್ಯಕ್ತವೆನಿಸಿದ ಪ್ರಕೃತಿಯೇ ಆ ವಿರಾಟ್ ಮೂರ್ತಿಯ ಹೃದಯ. ಆತನ ಮನಸ್ಸೆಂಬುದು ಸರ್ವೌಷಧಿಗಳಿಗೆ ಆದಿನಾಥನಾದ ಚಂದ್ರ. ಮಹತ್ತತ್ವ ಎಂಬುದು ಆತನ ವೈಜ್ಞಾನಿಕ ವ್ಯವಸಾಯಾಸಕ್ತಿ. ರುದ್ರನೇ ಆತನ ಅಹಂಕಾರ. ಕುದುರೆಗಳು, ಹೇಸರಗತ್ತೆಗಳು, ಒಂಟೆಗಳು, ಆನೆಗಳು ಮುಂತಾದ ಎಲ್ಲವೂ ಕೂಡ ಆತನ ವಿರಾಟ್ ದೇಹ. ಇತರ ಪಶು ಮೃಗಾದಿಗಳೆಲ್ಲವೂ ಆತನ ಶ್ರೋಣಿ ಭಾಗ. ಪಕ್ಷಿ ಜಾತಿಗಳೆಲ್ಲವೂ ಆತನ ಶಿಲ್ಪ ನೈಪುಣ್ಯ. ಮಂತ್ರಗಳೇ ಆತನ ಬುದ್ಧಿಯು. ಮನುಷ್ಯ ಜಾತಿಯೇ ಆತನು ನಿವಾಸ ಮಾಡತಕ್ಕಂಥ ಸ್ಥಳ. ಈ ಮನುಷ್ಯರಲ್ಲಿ ವಾಸ ಮಾಡ್ತಾನೆ ಮಗ. ಗಂಧರ್ವಾದಿಗಳು ಆತನ ಕಂಠಸ್ವರ. ಪ್ರಹ್ಲಾದಾದಿ ಭಕ್ತವರ್ಗವು ಆತನ ಸ್ಮೃತಿ. ಅಲ್ಲದೆ ಬ್ರಾಹ್ಮಣರು ಈ ವಿರಾಟ್ ಪುರುಷನ ಮುಖವೆಂದೋ, ಕ್ಷತ್ರಿಯರು ಭುಜಗಳೆಂದೋ, ವೈಶ್ಯರು ತೊಡೆಗಳೆಂದೋ, ಶೂದ್ರರು ಪಾದಗಳೆಂದೋ, ಆ ವಸುರುದ್ರಾದಿ ದೇವತೆಗಳ ನಾಮಧೇಯಗಳೆಲ್ಲವೂ ಆತನ ಪರ್ಯಾಯ ನಾಮಗಳು. ಆವಿರ್ಭಾಗಗಳೆಲ್ಲವೂ ಪೂಜಾ ದ್ರವ್ಯಗಳು. ಯಜ್ಞಾದಿಗಳು ಆತನನ್ನ ಆರಾಧಿಸುವ ಇತರ ಕ್ರಿಯೆಗಳೆಂದು ಮಹರ್ಷಿಗಳು ಹೇಳಿದರು. ವಿರಾಟ್ ಪುರುಷನ ಈ ರೂಪದಲ್ಲಿ ಬುದ್ಧಿಯು ನೆಲೆಗೊಳಿಸುವ ಶ್ರದ್ಧಾವಂತನಿಗೆ ಸರ್ವವೂ ಈಶ್ವರ ಅಂತರ್ಭೂತವೆಂದು ತೋರಿಸುತ್ತೆ. ಈ ಭಾವನೆ ಬಂದ್ರೆ ಎಲ್ಲವೂ ಭಗವಂತಂದೇ. ಆ ಈಶ್ವರ ಭಿನ್ನವಾದ ಮತ್ತಾವ ವಸ್ತುವು ಕಂಡು ಬರೋದಿಲ್ಲ. ಎಲ್ಲೆಲ್ಲೂ ಕೂಡ ಅವನ ಸ್ವರೂಪವೇ ಇದೆ. ಹೀಗೆ ಸರ್ವ ಶರೀರಗಳಲ್ಲೂ ನೆಲೆಸಿದ್ದರೂ ಆತನು ಆಯಾ ಶರೀರಗತವಾದ ಯಾವ ದೋಷಗಳನ್ನು ಹೊಂದದೆ ಸರ್ವಕ್ಕೂ ಆಶ್ರಯನಾಗಿ ನಿರ್ವಿಕಾರನಾಗಿ ಆನಂದ ಸ್ವರೂಪಿಯಾಗಿದ್ದಾನೆ. ಇಂಥ ಭಗವಂತನನ್ನ ಉಪಾಸನೆ ಮಾಡುವ ಭಾಗ್ಯಶಾಲಿಯು ಸಕಲ ಸನ್ಮಂಗಳಗಳನ್ನು ಹೊಂದಾನೆ. ಹಾಗೆ ಅಲ್ಲದೆ ಭಗವಂತನಿಗೆ ವ್ಯತಿರಿಕ್ತವಾದ ಸ್ವತಂತ್ರ ವಸ್ತು ಒಂದನ್ನ ಕಲ್ಪಿಸಿ ಅದರಲ್ಲಿ ಆಸಕ್ತಿಯನ್ನ ಇಟ್ಟಿ ಅಂದ್ರೆ ಧ್ಯಾನಿಸುವವನು ಸಂಸಾರ ರೂಪವಾದ ಅಧೋಗತಿಗೆ ಈಡಾಗುವನು. ಇದು ಹೇಗಿರಬೇಕು ಅಂತ್ಯಕಾಲದಲ್ಲಿ ನಾವು ಯಾವ ರೀತಿ ಚಿಂತನೆ ಮಾಡಬೇಕು? ನಮ್ಮ ಶರೀರ ಚಿಂತನೆ, ಆ ಭಗವಂತನ ಚಿಂತನೆ, ಆ ಸೃಷ್ಟಿಕರ್ತನ ಚಿಂತನೆ, ಇಷ್ಟೆಲ್ಲವನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ತುಂಬಾ ಹೇಳ್ತಾ ಹೋದು ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಈಗ ಭಕ್ತಿ ಯೋಗದ ಮಹಿಮೆ, ಹಾಗೆ ಧೂಮ ಮಾರ್ಗ, ಅರ್ಚಿ ಮಾರ್ಗ, ಇವ್ರ ಬಗ್ಗೆ ಆ ಸುಖಮಹರ್ಷಿಗಳು ಹೇಳುವುದನ್ನ ಕೇಳ್ತಾ ಹೋಗೋಣ. ಸುಖಮಹರ್ಷಿಗಳು ಹೇಳ್ತಾ ಇದ್ದಾರೆ ಪರೀಕ್ಷಿತರಾಜನಿಗೆ, ಧ್ಯಾನಧಾರಣಾದಿಗಳು ಕೇವಲ ಸಾಧಕರಾದ ಮನುಷ್ಯರಿಗೆ ಮಾತ್ರವೇ ವಿಧಿಸಲ್ಪಟ್ಟಿರುವುದು ಅಂತ ತಿಳಿಬೇಡ. ಈಗ ಹೇಳಿರ್ತಕ್ಕಂಥ ಈ ವಿಚಾರ ಎಲ್ಲ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ. ಈ ಸೃಷ್ಟಿಗೆ ಪೂರ್ವದಲ್ಲಿ ಚತುರ್ಮುಖ ಬ್ರಹ್ಮದೇವನೂ ಕೂಡ ಈ ಧಾರಣಾ ಯೋಗದಿಂದಲೇ ಪರಮಾತ್ಮನನ್ನ ಒಲಿಸಿ ಹಿಂದೆ ತನಗೆ ಪ್ರಳಯ ಕಾಲದಲ್ಲಿ ನಷ್ಟವಾಗಿದ್ದ ಜ್ಞಾನವನ್ನ ಪಡೆದು ಸೃಷ್ಟಿ ಕಾರ್ಯವನ್ನು ನಡೆಸಿದನು. ಇದು ನಮಗ್ ಮಾತ್ರ ಅಲ್ಲ, ಎಲ್ಲಾ ದೇವತೆಗಳಿಗೆ ಸೃಷ್ಟಿಯ ಮೂಲದಲ್ಲೂ ಕೂಡ ಆ ಬ್ರಹ್ಮನು ಕೂಡ ಇದೇ ಮಾಡಿದ್ದು. ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ ಅಂತಾರೆ. ಅದನ್ನು ಹೇಳ್ತಾ ಹೋಗ್ತಾರೆ. ಈ ಮೂಢ ಮನುಷ್ಯರು ವೇದಗಳಲ್ಲಿ ಹೇಳಲ್ಪಟ್ಟಿರುವ ಮೋಕ್ಷ ರೂಪ ಪರಮ ಪುರುಷಾರ್ಥ ಸಾಧಕವಾದ ವಾಕ್ಯಗಳನ್ನ ತಮಗೆ ಅತ್ಯಂತ ರುಚಿಕರವಾದ ಸ್ವರ್ಗ ಸುಖ ಪ್ರಾಪ್ತಿಗಾಗಿ ಆ ಭಗವಂತ ಹೇಳ್ಕೊಟ್ಟಿರ್ತಕ್ಕಂಥ ಆ ಮಾರ್ಗವನ್ನ ಸ್ವಾರ್ಥಕ್ಕೋಸ್ಕರವಾಗಿ
ಸುಖಭೋಗಕ್ಕೋಸ್ಕರವಾಗಿ ಆ ಸುಖ ದುಃಖ ಅಂದ್ರೆ ಆ ಸ್ವರ್ಗ ಸುಖ ಪ್ರಾಪ್ತಿಗಾಗಿ ಹೇಳಿದೆ ಅಂತ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಷ್ಟರಿಂದಲೇ ತುಂಬಿ ಹೊಂದುತ್ತಿರುವವರು. ಇದರಿಂದ ಅವರು ಸ್ವರ್ಗ ಸುಖ ಪ್ರಾಪ್ತಿಕರವಾದ ಕರ್ಮಗಳಲ್ಲಿ ಪ್ರವಹಿಸುತ್ತಿರುವುದಲ್ಲದೆ ಮೋಕ್ಷ ಸಾಧನೋಪಾಯಗಳಲ್ಲಿ ಪ್ರಯತ್ನಿಸುವುದಿಲ್ಲ. ಈ ವಿಚಾರ ಈ ರುಚಿ ನೋಡಿದ್ರೆ ಯಾರಿಗೆ ಬೇಕು ಆ ಮೋಕ್ಷ ಅಂತೇಳಿ ಅದನ್ನು ತಮ್ಮ ಸ್ವಂತ ಭೋಗಗಳಿಗೆ ಉಪಯೋಗಿಸ್ಕೊಳ್ತಾರೆ. ವೇದಗಳು ಹೀಗೆ ದ್ವಂದ್ವಾರ್ಥಗಳನ್ನೀಯುವ ಶಬ್ದಗಳನ್ನ ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ವೇದವನ್ನ ಸ್ವಾರ್ಥಕ್ಕಾರ ಉಪಯೋಗಿಸ್ಕೋಬಹುದು, ಸಾರ್ವಜನಿಕಕ್ಕಾರ ಉಪಯೋಗಿಸ್ಕೋಬಹುದು. ಹಾಗೆ ಯಾಕೆ ಉಪಯೋಗಿಸದೆ ಅಂತ ಅಂದ್ರೆ ನಾವು ಯಾಕೆ ಅದನ್ನು ಉಪಯೋಗಿಸ್ಕೊಳ್ಳಲಿಲ್ಲ ಅಂತ ಕೇಳೋರು ಕೂಡ ಯಾರು ಇಲ್ಲ. ಅತ್ಯಂತ ಜಗತ್ತಿನ ಕ್ಷೇಮಕ್ಕಾಗಿಯೇ ಬೋಧಿಸಿರತಕ್ಕಂಥ ಉದ್ಯುಕ್ತವಾಗಿರುವಂತ ಇದು ಜಗದೋದ್ಧಾರಕ್ಕೋಸ್ಕರನೇ ವೇದವನ್ನ ಆ ಭಗವಂತ ಭೂಮಿಗೆ ತಂದದ್ದು ಹಯಗ್ರೀವರ ಮುಖಾಂತರ. ಇದು ಆ ಸತ್ವಗುಣ, ರಜೋಗುಣ, ತಮೋಗುಣ ಮುಂತಾದ ಸಕಲ ಉಪಯುಕ್ತವೆನ್ನಿಸುವ ವಿಚಾರಗಳನ್ನು ಏಕಾರ್ಥದಲ್ಲಿ ಹೇಳುವವು. ಒಂದೇ ಸತ್ವರಜತಮೋ ಗುಣಗಳು ಎಲ್ಲ ಕೂಡ ಅವಿವೆ. ಮನುಷ್ಯರು ತಮ್ಮ ತಮ್ಮ ಸ್ವಾಭಾವಿಕ ಗುಣಗಳನ್ನ ಅನುಸರಿಸಿ ಅವುಗಳನ್ನ ಅರ್ಥ ಮಾಡ್ಕೊಳ್ತಾ ಇರಬೇಕು. ಈ ರಜಸ್ತಮೋ ಗುಣ ಪ್ರಚುರವಾದ ಈ ಬುದ್ಧಿಯುಳ್ಳವರು ತಮಗೆ ಇಷ್ಟವೆನ್ನಿಸುವ ಸ್ವರ್ಗಾದಿ ಫಲಗಳ ಪ್ರಾಪ್ತಿಗೆ ತಕ್ಕ ಮಾರ್ಗ ಅಂತ ಅನ್ನುವಂಥದ್ದ ತಿಳಿದಿದ್ರೆ ಸತ್ವಗುಣ ಸಂಪನ್ನರಿಗೆ ಮಾತ್ರ ಸಾಧ್ಯವಿರುವ ಮೋಕ್ಷ ಮಾರ್ಗ ಸಾಧನೆಗಾಗಿ ಪ್ರಯತ್ನಿಸಲು ಇಷ್ಟವಿಲ್ಲದೆ ಉಭಯ ಭ್ರಷ್ಟರಾಗ್ತಾರೆ. ಆದ್ರಿಂದ ವೇದಗಳು 3 ವಿಧ. ಅಂದ್ರೆ ಈ ವೇದ 3 ವಿಧ ಸ್ವಭಾವಗಳು. ಈ ವಿಚಾರಗಳನ್ನ ವಿಚಾರಿಸಶೀಲರು ಮಾತ್ರವೇ ಅಶಾಶ್ವತಗಳು, ಅಲ್ಪ ಸುಖದಾಯಕಗಳು ಆದ ಸ್ವರ್ಗಾದಿ ಪ್ರಾಪ್ತಿಗೆ ಸಾಧಕವಾದ ಕಾಮ್ಯಕರ್ಮಗಳನ್ನು ತ್ಯಜಿಸಿ ಶಾಶ್ವತ ಸುಖದಾಯಕವಾದ ಮೋಕ್ಷ ಪ್ರಾಪ್ತಿ ಸಾಧಕ ಕರ್ಮಗಳಲ್ಲಿ ಉದ್ಯುಕ್ತರಾಗ್ತಾರೆ, ಮಾಡೋದಕ್ಕೆ ಶುರುವಾಗ್ತಾರೆ. ಇದನ್ನ ತಿಳಿದು ಮಾಡಬೇಕು. ವೇದಗಳಲ್ಲಿ ನಾನಾ ವಿಧ ಫಲಗಳನ್ನ ಕೊಟ್ಟಿದೆ. ಯಾವ ಫಲ ಬೇಕಾದ್ರೂ ಪಡೆಯಬಹುದು ವೇದದಲ್ಲಿ. ಯಾಗ ಯಜ್ಞಾದಿಗಳ ಮುಖಾಂತರ ಪಡೆಯಬಹುದು, ಭಜನೆ ಮತ್ತು ಸತ್ಕಾರ್ಯ ಕರ್ಮಗಳನ್ನು ಮಾಡಿದ್ರೆ ಪಡಿಬಹುದು. ಹೀಗೆ ಆ ವೇದದಲ್ಲಿ ಇರತಕ್ಕಂಥ ಆ ಜ್ಞಾನ, ಆ ಫಲ ಇದೆಯಲ್ಲ, ಅವುಗಳನ್ನ ಪಡಿಬೇಕು ಅಂದ್ರೆ ಅನೇಕ ಸಾಧನೆಗಳನ್ನು ಹೇಳಿದೆ. ಬುದ್ಧಿವಂತರಾದವರು ಈ ದೇಹಧಾರಣೆಗೂ ಸತ್ಸಾಧನೆಗೂ ಅವಶ್ಯಕವಾದವುಗಳನ್ನು ಮಾತ್ರ ಸ್ವೀಕರಿಸಿ ನಿಸ್ಸಾರವಾದವುಗಳನ್ನ ತ್ಯಜಿಸಬೇಕು. ದೇಹಧಾರಣೆಗಾದ್ರೂ ಅವುಗಳನ್ನ ಏಕೆ ಬಯಸಬೇಕು? ಅದರಿಂದ ಕ್ಷುದ್ರ ಫಲವಾಗಿ ಬಯಸಿದಂತೆ ಆಗೋದಿಲ್ವೇ? ಅಂದ್ರೆ ದೇಹಧಾರಣೆಗೆ, ಈ ದೇಹವನ್ನ ಧಾರಣೆ ಮಾಡೋದಕ್ಕೆ ಅವಶ್ಯಕವಾದ ವಸ್ತುಗಳು ಪೂರ್ಣ ಕರ್ಮಾನುಸಾರವಾಗಿಯೇ ಅಥವಾ ಮತ್ತಾವ ವಿಧದಿಂದಲೋ ಲಭ್ಯವಾಗುವಂತಿದ್ದರೆ ಅವಕ್ಕಾಗಿಯೂ ಪ್ರಯತ್ನಿಸಬೇಕಾಗಿಲ್ಲ. ನಾವು ಎಷ್ಟೇ ಶ್ರಮ ಪಟ್ಟರೂ ನಮ್ಮ ಪ್ರಾಪ್ತಿ ಅಷ್ಟೇ ಸಿಕ್ಕೋದು. ಎಷ್ಟು ನಮ್ಮ ಮನೆಯಲ್ಲಿ ಏನ್ ಬರ್ದಿದೆಯೋ, ನಮ್ಗೇನ್ ಸಿಕ್ಬೇಕಾಗಿದೆಯೋ ದಕ್ಕಬೇಕಾಗಿದೆಯೋ ಅಷ್ಟೇ. ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮಲ್ಲಿ ಅದು ಎಷ್ಟು ಸಿಗ್ಬೇಕಾಗಿದೆಯೋ ಅಷ್ಟೇ. ಈ ಮಿಕ್ಕದ್ದೆಲ್ಲ ಕೇವಲ ಶ್ರಮದಾಯಕ, ಪ್ರಯೋಜನವಿಲ್ಲದ್ದು ಮಾತ್ರ. ಇದನ್ನ ಸ್ವಲ್ಪ ಸ್ಪಷ್ಟವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ಈ ದೇಹ, ಈ ನಮ್ಮ ಈ ಶರೀರ ಇದೆಯಲ್ಲ, ಬೇಕಾದದ್ದು ಶ್ರಮವಿಲ್ಲದೆ ಹೇಗೆ ದೊರೆಯುವುದು ಅಂದ್ರೆ, ಶ್ರಮವಿಲ್ಲದೆ ಈ ದೇಹವನ್ನೇ ಹೇಗೆ ಮಾಡುವುದು? ಮಲಗೋದಕ್ಕೆ ಸರ್ವ ಸುಲಭವಾದ ವಿಶಾಲ ಭೂತಿ ಇರುವ, ಅಂದ್ರೆ ನೋಡಿ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾವುದು ಮನುಷ್ಯ ನಾವೆಲ್ಲ ನಾವು ಮಾಡ್ಕೊಂಡದ್ದು, ಭಗವಂತ ಕೊಟ್ಟಷ್ಟಲ್ಲೇ ಇರ್ತೀನಿ ಅನ್ನೋದಾದ್ರೆ ನಮ್ಗೆ ವಿಶೇಷವಾದ ಈ ವೈಭವ ಸುಖಗಳು ಬೇಕಾಗಿಲ್ಲ. ನೋಡಿ,
ಈ ದೇಹ ಬದುಕಬೇಕು ಅಂದ್ರೆ ಸರಿಯಾದ ತಿಳುವಳಿಕೆ ಜ್ಞಾನ ಇರ್ತಕ್ಕಂಥ ಅವ್ರಿಗೆ, ಯಾವ ಆಸೆ ಆಕಾಂಕ್ಷೆಗಳು ಮೋಹ ವ್ಯಾಮೋಹ ಇಲ್ಲದೆ ಇರ್ತಕ್ಕಂಥವ್ರು ಹೇಗೆ ಬೇಕಾದರೂ ಬದುಕಬಹುದು. ಭಗವಂತ ಕೊಟ್ಟಷ್ಟರಲ್ಲಿ, ಭಗವಂತ ಇಟ್ಟಷ್ಟರಲ್ಲಿ ಬದುಕಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅದನ್ನ ಶ್ರಮ ಇಲ್ಲದೆ ಬದುಕೋದು ಹೇಗೆ ಅನ್ನೋದು ನೋಡ್ತಾನೆ. ಮಲಗೋದಕ್ಕೆ ನಾವು ಮಲಗಬೇಕು ಅಂದ್ರೆ ಸರ್ವ ಸುಲಭವಾದ ವಿಶಾಲವಾದ ಭೂಮಿ ಇರುವಾಗ ಆ ಭೂಮಿ ಮೇಲೆ ಮಂಚ ಸುಪ್ಪತ್ತಿಗೆ ಏಕೆ ಅಂತ ಕೇಳ್ತಾನೆ. ನಾವು ಭೂಮಿ ಮೇಲೆ ಮಲಗಿದ್ರೆ ಸಾಕು. ನಮ್ಮ ಏನಾಗಿದೆ ಅಂದ್ರೆ ಆ ಭೂಮಿ ಮೇಲೆ ಒಂದು ಮಂಚ, ಮಂಚದ ಮೇಲೆ ಒಂದು ಸುಪ್ಪತ್ತಿಗೆ, ಇದೆಲ್ಲ ವ್ಯರ್ಥ ಅಲ್ವಾ? ನಮ್ಮ ಬಯಕೆಗಳಿಗೆ ತಕ್ಕಂತೆ ನಾವು ಬಲಿಯಾಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಹೇಳ್ತಾನೆ, ತಲೆ ದಿಂಬುಗೆ ದೇಹದೊಂದಿಗೆ ಬಂದಿರತಕ್ಕಂಥ ತೋಳು ಇರುವಾಗ ಆ ಅಲಂಕಾರಿಕವಾದ ಆ ದಿಂಬುಗಳು ಹುಡುಕೋದೇಕೆ? ನಮಗೆ ತಲೆ ದಿಂಬು ಬೇಕು ಅಂದಾಗ ನಮ್ಮ ಭಗವಂತ ಕೊಟ್ಟಿರ್ತಕ್ಕಂಥ ತೋಳಿದೆಯಲ್ಲ, ಮಲಗೋದಕ್ಕೆ ಭೂಮಿ ಇದೆ ಸಾಕು, ಭೂಮಿ ಮೇಲೆ ಮಲಗೋದ್ರೂ ಸಾಕು. ತಲೆದಿಂಬು ಬೇಕು ಅಂತ ಅನ್ನೋದ್ರೆ ನಮ್ಮ ತೋಳೆ ಸಾಕು. ಆಹಾರ ಭಕ್ಷೋದಕ್ಕೆ ತರ ತಟ್ಟೆ ಪ್ಲೇಟು ಇವೆಲ್ಲ ಯಾಕೆ ಬೇಕು? ಕೈ ಬೊಗಸೆನಲ್ಲಿ ನೋಡಿ. ಇವಿಷ್ಟನ್ನು ಕೂಡ ಯಾರು ಇವತ್ತು ನಡೆಸ್ತಾ ಇದ್ದಾರೆ ಅಂದ್ರೆ ಈ ಜೈನ್ಸ್ ಇದಾರಲ್ಲ, ಆ ಜೈನ ಸ್ವಾಮಿಗಳು ಮತ್ತೆ ಜೈನ ಪಂಥಕ್ಕೆ ಸೇರಿದಂತ ಶ್ರೇಷ್ಠ ವ್ಯಕ್ತಿಗಳು ಇದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಈಗ ನಾವೇನೇನು ಹೇಳ್ತಾ ಇದೀವೋ ಭಗವಂತ ಕೊಟ್ಟಷ್ಟರಲ್ಲಿ ಇರ್ಬೇಕು ಅಂತ ಅವರು ತಮ್ಮ ಈ ನಡವಳಿಕೆ, ಮಲಗೋದಕ್ಕೆ ನೆಲ, ತಲ್ಲಿಂಬ್ಗೆ ತೋಳು, ತಿನ್ನೋದಕ್ಕೆ ಆಹಾರನ ಭಗವಂತ ಕೊಟ್ಟಿರ್ತಕ್ಕಂಥ ಕೈ ಬೊಕ್ಸೆನಲ್ಲಿ. ಇದನ್ನು ಯಾವ ತರ ಇತ್ತು? ಒಂದೇ ಕೈನಲ್ಲಿ ತಿನ್ಬಹುದು, ಎರಡು ಕೈನಲ್ಲಿ ಬೊಕ್ಸೆ ನೀರು ಕುಡಿಬಹುದು. ಇದಕ್ಕೆ ಈ ಭೋಜನಕ್ಕೆ ಬೇಕಾದಂತ ಈ ಪಾತ್ರೆಗಳು ಯಾಕೆ, ತಟ್ಟೆ ಲೋಟಾದಿಗಳು ಯಾಕೆ? ನಮ್ಗೆ ಆಹಾರ ತಗೊಳ್ಳೋದಕ್ಕೆ ಭಗವಂತ ಎರಡು ಕೈ ಕೊಟ್ಟಿರುವಾಗ, ಇನ್ನು ಮಾನ ರಕ್ಷಣೆಗಾಗಿ ಒಲ್ಕ್ಯಾದಿಗಳು, ನಗರ ಮಾರ್ಗದಲ್ಲಿ ದೊರಕುವ ಜೀರ್ಣ ವಸ್ತುಗಳು ಸಾಲವೇ? ಅಂದ್ರೆ ಎಲೆ ಸೊಪ್ಪು ಮತ್ತೊಂದು ಈ ಸಣ್ಣ ಸರಳವಾದ ಉಡುಪು ಸಾಕಾಗೋದಿಲ್ವೇ? ಬೆಲೆ ಬಾಳ್ತಕ್ಕಂಥದ್ದನ್ನೇ ಆಗ್ಬೇಕಾ? ಸರಳವಾಗಿ ಸಿಗ್ತಕ್ಕಂಥ, ಈಗ 1 ಮೀಟ್ರು ಲಾಂಗ್ ಕ್ಲಾತು 10 ರೂಪಾಯಿಗೆ ಸಿಗುತ್ತೆ. ನಾವು 1 ಮೀಟ್ರು 10,000 ಕೊಟ್ಟು ಬಟ್ಟೆ ಹಾಕೊಳ್ಳೋದ್ರಿಂದ ಏನ್ ಪ್ರಯೋಜನ? ಮರಗಿಡಗಳು ತಮಗಾಗಿ ಅಲ್ಲದೆ ಕೇವಲ ಇತರರ ಪೋಷಣೆಗಾಗಿಯೇ ಫಲಗಳನ್ನು ಬಿಡ್ತಾವಲ್ವಾ? ಈಗ ಮರ ಗಿಡಗಳು ಸ್ವಾರ್ಥಕ್ಕೆ ಇಲ್ಲ, ಅವಕ್ಕೇನು ಒದಿಕೆ ಇಲ್ಲ. ತಾವೇನು ಫಲವನ್ನ ಪಡಿತಾವೋ ಅದು ಇನ್ನೊಬ್ಬರಿಗೋಸ್ಕರನೇ ಕೊಡುತ್ತೆ. ಮರಗಳು ತಮಗಾಗಿ ಅಲ್ಲದೆ ಕೇವಲ ಇತರ ಪೋಷಣೆಗಾಗಿಯೇ ಫಲಾದಿಗಳನ್ನ ಬಿಡ್ತಾವೆ. ಹೀಗಿರುವಾಗ ಈ ಉದರಂಭರಣಕ್ಕೆ ವಿಶೇಷ ಶ್ರಮ ಪಡೋದೇಕೆ? ಭಗವಂತ ಹುಟ್ಟದವನಿಗೆ ಹುಲ್ಲು ಮೇಯಿಸೋದಿಲ್ಲ, ಅವನಿಗೆ ಯಾವ ಆಹಾರ ನಾವು ಇಂಥದ್ದೇ ಬೇಕು ಅಂದಾಗ ನಮ್ಗೆ ಶ್ರಮ. ಭಗವಂತ ಹಸುವಿನ ಸಮಯದಲ್ಲಿ ಏನ್ ಕೊಡ್ತಾನೋ ಅದೇ ಪ್ರಸಾದ ಅಂತ ತಕೊಂಡ್ರೆ ಇವೆಲ್ಲ ಜಂಜಾಟ ಇರೋದಿಲ್ವಲ್ಲ. ಈ ಲೋಕದಲ್ಲಿರ್ತಕ್ಕಂಥ ನದಿಗಳೆಲ್ಲವೂ ಯಾಕೋಸ್ಕರ? ಹಳ್ಳ ಕೊಳ್ಳ ನದಿ ಇವೆಲ್ಲ ಫಲವತ್ತಾದ ಫಲಗಳನ್ನು ಕೊಡೋದಕ್ಕೋಸ್ಕರ. ನಾವು ಅವುಗಳಿಗೆ ಜಲಪಾನ ಮಾಡಿ ಜೀವಿಸ್ಬೋದಲ್ವಾ? ನಮ್ಮ ಕುಡಿಯೋದಕ್ಕೆ ಭಗವಂತ ಕೆರೆ ಕಟ್ಟೆ ಬಾವಿಗಳನ್ನು ಕೊಟ್ಟಿದ್ದಾನಲ್ಲ, ಆ ನೀರನ್ನು ಕುಡಿಬೋದಲ್ವಾ? ವಾಸ ಮಾಡೋದಕ್ಕೆ ಪರ್ವತಾದಿಗಳಲ್ಲಿರುವ ಗುಹೆಗಳಿದೆಯಲ್ಲ, ಗುಹೆಗಳು, ಕಲ್ಲು ಬಂಡೆ ಸಂದುಗಳು ಸಾಕಲ್ವಾ? ಅದು ಎಂತೆಂತ ಅಷ್ಟು ವೈಭೋಹಿತವಾದ ಅಲಂಕಾರಿತವಾದ ಮನೆಗಳೇ ಹಾಕ್ಬೇಕು. ಅವುಗಳ ಬಾಗಿಲನ್ನು ಮುಚ್ಚಿ ಪ್ರತಿಬಂಧಿಸುವವರು ಯಾರು? ಈ ಪ್ರಕೃತಿನಲ್ಲಿರ್ತಕ್ಕಂಥದ್ದನ್ನ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಉಪಯೋಗಿಸಿದ್ರೆ ಸಾಕಲ್ವಾ? ಇವೆಲ್ಲವೂ ಕೂಡ ಏನೂ ಪ್ರಯೋಜನವಿಲ್ಲದೆಯೇ ಮನುಷ್ಯನ ದೇಹ ಪೋಷಣೆಗಾಗಿಯೇ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ಪಂಚಭೂತಗಳನ್ನ ಕೊಟ್ಟಿರುವಂತಹದ್ದು ಎಲ್ಲವೂ ಕೂಡ ನಾವು ಮನುಷ್ಯ ಬದುಕೋದಕ್ಕೆ. ಕಾಲಕರ್ಮವಶವಾಗಿ ಇವ್ಯಾವೂ ದೊರೆಯದಿದ್ದರೂ ಶರಣಾಗತರ ರಕ್ಷಣೆಗೆಂದು
ದೀಕ್ಷೆ ಕೊಂಡಿರುವಂತ ಭಗವಂತನಿಲ್ವಾ? ನೋಡಿ, ಯಾವುದು ಇಷ್ಟೂ ಇಲ್ಲ ಅಂದ್ರೆ ನಮ್ಮನ್ನ ಹುಟ್ಟಿಸ್ದಾಗ್ಲೇ ನಮಗೆ ಎಲ್ಲವನ್ನು ಕೊಟ್ಟು ಕಾಪಾಡ್ತಕ್ಕಂಥ ಒಬ್ಬ ಭಗವಂತ ನಮ್ಮ ಜೊತೆ ನಿಲ್ತಾನಲ್ಲ. ಹೀಗಿರುವಾಗ ಧನಮದ, ಅಧಿಕಾರ ಮದ ಇವರಿಂದ ಕೊಬ್ಬಿ ಮೆರೆಯುತ್ತಿರ್ತಕ್ಕಂಥ ಈ ಕೀಳು ಜನರನ್ನ ಅಂದ್ರೆ ತಿಳಿದು ಬದುಕಬೇಕು, ನೋಡಿ ಬದುಕಬೇಕು ಅಂತ ಇಚ್ಛಿಸುವುದು ಕೇವಲ ಮೌಢ್ಯವಲ್ವಾ? ಒಬ್ಬರನ್ನು ಕಂಡು ಒಬ್ರು ಅವ್ರಾಗಿದ್ದಾರೆ, ಹೀಗಿದ್ದಾರೆ, ನಾನು ಹಾಗಾಗ್ಬೇಕು, ಹೀಗಾಗ್ಬೇಕು ಅನ್ನೋ ಮನಸ್ಸಿನ ನಿಯಂತ್ರಣಕ್ಕೆ ತಕ್ಕೊಂಡು ಬದುಕೋದಾದ್ರೆ ಇದೇನು ಮಾಡೋದಿಲ್ಲ. ನಮಗೆ ಬೇಕಾದ ವಸ್ತುಗಳು ಆಯಾ ವೇಳೆಗೆ ಹೇಗೋ ದೊರೆಯುವಾಗ ಅವಳುಗಳಿಗಾಗಿ ಚಿಂತಿಸಿ ಶ್ರಮ ಪಡೋದು ವ್ಯರ್ಥ ಅಲ್ವಾ? ಎಷ್ಟು ಸೂಕ್ಷ್ಮವಾದ ವಿಚಾರಗಳನ್ನು ಹೇಳ್ತಾನೆ. ನಮಗೆ ಇಂತಿಷ್ಟ ಆಯಸ್ಸು, ಇಂತಿಷ್ಟ ಆಹಾರ, ಇಂತಿಂತ ಜೀವನ, ಇಂಥ ತಂದೆಯಲ್ಲಿ ನಮಗೆ ಜನನ, ತಂದೆ ತಾಯಿಗಳಲ್ಲಿ, ಅದಾದ್ಮೇಲೆ ಯಾವುದೋ ದೃಷ್ಟಿನಲ್ಲಿ ಯಾರೋ ಸಾಕಿ ಬೆಳೆಸಿ ನಮ್ಮ ಜೀವನದ ಸಂಸ್ಕಾರ ಏನು ನಾವು ಪಡೆದಿದ್ದೀವೋ ಆ ಸಂಸ್ಕಾರಕ್ಕೆ ತಕ್ಕಂತೆ ಜೀವನವನ್ನು ನಡೆಸಿ ಸರಳವಾಗಿರುವಾಗ ಇದೆಲ್ಲ ಈ ಶ್ರಮ ಪಡೋದು, ಅತಿಯಾದಕ್ಕೆ ಶ್ರಮ ಪಡೋದು ಯಾಕೆ? ಬುದ್ಧಿವಂತನಾದವನು ವಿರಕ್ತನಾಗಿ ಭಗವಂತನನ್ನು ಭಜಿಸಬೇಕಾದದ್ದೇ ಸರಿಯಾದ ಕ್ರಮ. ಆ ಭಗವಂತನ ಸ್ಮರಣೆ, ಅವನನ್ನ ಭಜಿಸ್ಬೇಕು. ನಾವೇನು ಇಲ್ಲಿ ಹುಟ್ಟುವಾಗ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದೀವ? ಸಾಯುವಾಗೇನು ನಮ್ಗೆ ಆಗ್ಲೇ ಏನಾನು ವಿಷಯ ತಿಳಿಸಿದಾನ? ಎಲ್ಲ ಅವನ ಕೈನಲ್ಲಿದೆ. ಅವನ ಸೃಷ್ಟಿನಲ್ಲಿ ನಾವು ಹೇಗಿದೀವೋ ಹಾಗಿರ್ಬೇಕು. ಮನುಷ್ಯನು ಭಗವದ್ಭಕ್ತರಲ್ಲಿ ಆ ಒಂದು ವಿಚಾರವನ್ನ ತಿಳಿದು ಈ ಸಂಸಾರದಲ್ಲಿ ಬಂಧನದಿಂದ ಏನು ನಮ್ಗೆ ಈ ಬಂಧಿಸ್ತವಲ್ಲ, ಆ ಅವಿದ್ಯೆ ಅಜ್ಞಾನವನ್ನ ತೊಲಗಿಸ್ಕೋಬೇಕು. ಈ ಭಗವಂತನ ಸ್ಮರಣೆಯಿಂದ ಈ ಈ ಈ ವೈರಾಗ್ಯವನ್ನ, ಇದೆಲ್ಲವನ್ನು ದೂರ ಮಾಡಿ ನೆಮ್ಮದಿಯಾಗಿ ತಿಳುವಳಿಕೆ ಇರಬೇಕು. ಹೀಗೆ ಅವಿದ್ಯೆಯು ಅಂದ್ರೆ ಅಜ್ಞಾನ ತನ್ನಿಂದ ತೊಲಗಿದೊಡನೆ ನಮ್ಮಲ್ಲಿರ್ತಕ್ಕಂಥ ಈ ಅಜ್ಞಾನ ಹೋಗಿ ಜ್ಞಾನ ಬಂದ ತಕ್ಷಣನೇ ಮನುಷ್ಯನಿಗೆ ತನಗೆ ಆಧಾರ ಸ್ವರೂಪನೋ ಪರಮಾಶ್ರಯನೋ ಪರಮಾತ್ಮನೇ ಅನ್ನೋ ನಿಶ್ಚಯ ಜ್ಞಾನ ಬರುತ್ತೆ. ಚಿಂತ್ಯಾಕೆ ಮಾಡೋತಿ ಚಿನ್ಮಯನಿದ್ದಾನೆ ಅಂತ ನಾವು ಹಾಡುಗಳಲ್ಲಿ ಕೇಳ್ತೀವಲ್ಲ, ನಮ್ಮೆಲ್ಲರ ಚಿಂತನೆಗಳನ್ನ ಎಲ್ಲನೂ ಹೋಗಲಾಡಿಸಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಅವನು ಒಬ್ಬನಿದ್ದಾನೆ. ಅವನು ಸರ್ವಾಧಾರ, ನಮ್ಮೆಲ್ಲರಿಗೆ ಪರಮಾಶ್ರಯ, ಅವನೇ ಆಧಾರ, ಆ ಪರಮಾತ್ಮನೇ ಅನ್ನುವಂಥ ನಿಶ್ಚಯ ಜ್ಞಾನ ನಮಗೆ ಬರಬೇಕು. ಜೀವಾತ್ಮನಿಗೆ ವಿಷಯ ಪ್ರಿಯಕರನೋ ನಿರತಿಶಯ ಸುಖ ಸ್ವರೂಪನೂ ಆದ ಆ ಪರಮ ಪುರುಷನಾದ ಭಗವಂತನನ್ನ ನಾವು ಬಿಡದೆ ಭಜಿಸಬೇಕು. ಫಲಾಂತರಗಳಲ್ಲಿ ವಿಮುಖವಾಗಿ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಪರಮ ಸುಖವನ್ನು ಗಳಿಸುವುದೇ ಬುದ್ಧಿಶಾಲಿಯಾದವನು ಅನುಸರಿಸತಕ್ಕಂಥ ನ್ಯಾಯವಾದ ಮಾರ್ಗ. ಆದರೆ ಎಷ್ಟೋ ಜನ ಈ ಮಂದ ಬುದ್ಧಿ ಮತ್ತು ಅಜ್ಞಾನಿಗಳು ಈ ಪರಮ ಸುಖದಾಯಕವಾದ ಈ ಭಗವನ್ ಮಾರ್ಗವನ್ನ ಬಿಟ್ಟು ಇತರ ಅನೇಕ ಫಲಗಳಿಗಾಗಿ ಆಸೆ ಪಟ್ಟು ಆ ವೈತರಣಿ ನದಿಯಲ್ಲಿ ಅಂತಿರತಕ್ಕಂಥ, ವೈತರಣಿ ಅಂದ್ರೆ ಕಷ್ಟದಲ್ಲಿ ಸಿಕ್ಕಾಕೊಳ್ತಕ್ಕಂಥ ಈ ಸಂಸಾರ ಈ ವ್ಯವಸ್ಥೆಗೆ ಸಿಕ್ಕಾಕೊಳ್ತಾನೆ. ಹೇಗೆ ಈ ಪ್ರವಾಹದಲ್ಲಿ ಬಿದ್ದು ಈ ಸಂಸಾರ ಈ ಈ ಅಲೆಗಳ ಜೊತೆಯಲ್ಲಿ ಬಿದ್ದು ಈಜೋದಕ್ಕಾಗದೇ ಕಷ್ಟಪಡ್ತಾನೆ. ಹಾಗೆ ಕಷ್ಟ ದುಃಖಗಳಿಗೆ ಈಡಾಗುವವರನ್ನು ನೋಡಿಯೂ ಎಚ್ಚರಗೊಳ್ಳದೆ ನಮ್ಮ ಈ ಅಕ್ಕ ಪಕ್ಕ ನಮ್ಮ ಸುತ್ತಮುತ್ತ ಎಷ್ಟೋ ಜನ ಸುಮ್ಮನೆ ಒದ್ದಾಡ್ತಿರ್ತಾರೆ 24 ಗಂಟೆ ಹಗಲು ರಾತ್ರಿ. ಅದನ್ನ ಮತ್ತೆ ಅದೆಲ್ಲ ಅವ್ರ ಕೈನಲ್ಲಿಲ್ಲ. ಅದೆಲ್ಲ ಸಾವು ನೋವುಗಳು, ಹುಟ್ಟು ಕಷ್ಟ ಸುಖ ಇವೆಲ್ಲವನ್ನ ನೋಡಿಯೂ ನಾವು ಎಚ್ಚರಗೊಳ್ಳದೆ ಹೋದ್ರೆ ನಾವು ಅಜ್ಞಾನಿಗಳಲ್ವಾ? ಪಶುಗಳಂತೆ
ಇವರು ಏನೂ ಗೊತ್ತಿಲ್ಲದ ಹಸು ತರ ಪ್ರಾಣಿ ತರ ಜೀವನ ಮಾಡ್ತಾರಲ್ಲ, ಇವರನ್ನ ನಾವು ಮನುಷ್ಯರು ಅಂತ ಕರೀಬಹುದಾ? ಈ ವಿಚಾರವೆಲ್ಲ ತಿಳುವಳಿಕೆ ಇಲ್ದೇನೆ. ಆದ್ರೆ ಜ್ಞಾನಿ ಆದವನು ಈ ಮೇಲ್ಕಂಡ ಬಂಧಕವಾದಂತ ಯಾವ ವಿಪತ್ತಿಗೂ ಈಡಾಗದೆ, ಈಗೇನು ಇಷ್ಟೆಲ್ಲ ಪ್ರಕೃತಿಗೆ ತಕ್ಕಂತೆ ಪಂಚಭೂತಗಳನ್ನು ಉಪಯೋಗಿಸ್ಕೊಂಡು ಸರಳವಾಗಿ ಸಾತ್ವಿಕವಾಗಿ ಜೀವನ ಮಾಡ್ತಕ್ಕಂಥ ಅವನಿಗೆ ಯಾವ ವಿಪತ್ತು ಬರೋದಿಲ್ಲ. ಅವನು ನಿಜವಾದ ಜ್ಞಾನಿ. ಈ ಬಂಧನಕಾರಿಯಾದಂಥ ಈ ಸಂಸಾರ ಬಂಧನ ಮತ್ತೆ ವಿಪತ್ತುಗಳಿಗೆ ಸಿಕ್ಕಿ ತನ್ನ ಹೃದಯಾಕಾಶದಲ್ಲಿ ಅಡಗಿರುವ ಪರಮ ಪುರುಷನನ್ನ ಎಡೆಬಿಡದೆ ಸ್ತುತಿಸುತ್ತಾ ಧನ್ಯನಾಗಬೇಕು. ಈ ಜ್ಞಾನಿ ಜನರು ಹೃದಯ ಕಮಲ ನಿವಾಸಿಯಾದ ಆ ಪುಂಡರೀಕಾಕ್ಷನು ದಿವ್ಯ ಪಿತಾಂಬರಧಾರಿಯಾಗಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ ಚತುರ್ಭುಜಗಳಿಂದಲೂ ಪ್ರಸನ್ನ ಮುಖ ಕಮಲದಿಂದಲೂ ಒಪ್ಪುತ್ತಿರುವನು. ರತ್ನಖಚಿತ ಭುಜಕೀರ್ತಿಗಳಿಂದಲೂ ನವರತ್ನಮಯ ದಿವ್ಯ ಕಿರೀಟಗಳಿಂದಲೂ ಬೆಳಗುತ್ತಿದ್ದಾನೆ. ದಿವ್ಯ ಕುಂಡಲಗಳು ಶ್ರೀವತ್ಸವೇ ಮುಂತಾದ ದಿವ್ಯ ಮಣಿಯು ಹಾರವಾಗಿ ಕೌಸ್ತುಭ ರತ್ನವು ಆತನ ದಿವ್ಯಾಂಗಗಳಲ್ಲಿ ಶೋಭಿಸುವುದು. ಕಡಗ, ಕಟೀಸೂತ್ರ, ಕಾಲಂದುಗೆ, ವಜ್ರಖಚಿತ ಉಂಗುರಗಳು ಭಗವಂತನ ಆಯಾ ಅಂಗಗಳಲ್ಲಿ ವಿರಾಜಿಸುತ್ತಿರುತ್ತಾರೆ ರೀತಿಯಲ್ಲಿ ಆ ಪುರುಷೋತ್ತಮನ ಮಂದಹಾಸಯುಕ್ತವಾದಂಥ ಆ ಮುಖಪದ್ಮವು ನೀಲಕುಂತಲಗಳಿಂದ ಶೋಭಿಸುತ್ತಿರುವ ರೀತಿ. ಪರೀಕ್ಷಿತ ರಾಜನೇ, ಪುಣ್ಯಶಾಲಿಯಾದ ಮನುಷ್ಯನು ತನ್ನ ಧಾರಣಾಶಕ್ತಿಯಿಂದ ಭಗವಂತನ ಇಂತಹ ದಿವ್ಯ ಸುಂದರ ವಿಗ್ರಹವನ್ನು ತನ್ನ ಹೃದಯದಲ್ಲಿ ಎಷ್ಟು ಹೊತ್ತು ನೋಡಲು ಸಾಧ್ಯವೋ ಜ್ಞಾನ ದೃಷ್ಟಿಯಿಂದ ಅಷ್ಟೂ ಕಾಲ ನೋಡ್ತಾ ಇರಬೇಕು. ಅಂದ್ರೆ ಭಗವಂತ ಎಲ್ಲೋ ಇಲ್ಲ, ಎಲ್ಲೆಲ್ಲೂ ಇದ್ದಾನೆ, ಎಲ್ಲೆಲ್ಲೋ ಇಲ್ಲ, ನಮ್ಮ ಹೃದಯಾಂತರದಲ್ಲೇ ಇದ್ದಾನೆ. ಈ ಚಿಂತನೆಯನ್ನ ನಿರಂತರ ಯಾರು ಈ ಕ್ರಮದಲ್ಲಿ ಜೀವನ ನಡೆಸ್ತಾರೋ ಆ ಮನುಷ್ಯನೇ ಆ ಪರಮ ಪುರುಷನ ಆ ದಿವ್ಯ ಸ್ವರೂಪದಲ್ಲಿ ಪಾದಾಂಗುಷ್ಟದಿಂದ ಪ್ರಾರಂಭಿಸಿ ಒಂದೊಂದು ಅವಯಗಳನ್ನು ಬೇರೆ ಬೇರೆಯಾಗಿ ನೋಡ್ತಾ ಆ ಭಗವಂತನ ಆ ರೂಪ ಚಿಂತನೆಯನ್ನ ನಿಧಾನದಲ್ಲಿ ಆ ಭಗವಂತನ ಚಿಂತನೆ ಮಾಡ್ತಾ ಅವುಗಳ ಸೌಂದರ್ಯವನ್ನು ಮನಸ್ಸಿನಲ್ಲಿ ಸ್ಥಿರಗೊಂಡ ತರುವಾಯ ಮತ್ತೊಂದು ಅಂಗವನ್ನು ನೋಡುವ ಅಭ್ಯಾಸವನ್ನಿಟ್ಟುಕೊಂಡು ಕಿರೀಟ, ಆ ಕುಂಡಲಾಂಕೃತವಾದ ಆ ಪರಮಾತ್ಮನ ದಿವ್ಯ ಮುಖಪದ್ಮದ ಅವರೆಗೂ ನೋಡಲು ಪ್ರಯತ್ನಿಸಬೇಕು. ಕೊನೆಯಲ್ಲಿ ಭಾವನೆಗೆ ಅತ್ಯಂತ ದಿವ್ಯ ಸ್ವರೂಪವನ್ನ ತಂದುಕೋಬೇಕು. ಬುದ್ಧಿಯು ಪ್ರಸನ್ನವಾಗುವವರೆಗೂ ಧ್ಯಾನಿಸ್ತಾ ಬರಬೇಕು. ಹೀಗೆ ಆ ದಿವ್ಯಾತ್ಮ ಸ್ವರೂಪವಾದ ಒಂದೊಂದು ಅವಯವಗಳನ್ನು ಪ್ರತ್ಯೇಕವಾಗಿ ಧ್ಯಾನಿಸಿ ಬುದ್ಧಿಯನ್ನು ನಿಷ್ಕಲ್ಮಶವಾದದ್ದನ್ನಾಗಿ ಮಾಡಿಕೊಂಡು ಆ ನಂತರ ಬ್ರಹ್ಮಾದಿ ವಂದ್ಯವಾದಂತ ಪಾದಾರವಿಂದ ಉಳ್ಳವನು ಸರ್ವನಿಯಾಮಕನು ಆದ ಆ ಭಗವಂತನಲ್ಲಿ ಭಕ್ತಿಯೋಗ ಹುಟ್ಟುವವರೆಗೂ ಮುಮುಕ್ಷುಗಳಾದವನು ಈ ಅನುಷ್ಠಾನವನ್ನು ಇಟ್ಕೊಂಡಿರ್ಬೇಕು. ಅಂದ್ರೆ ಈ ಪರೀಕ್ಷಿತ ರಾಜನಿಗೆ ಜೀವನದ ಅಂತ್ಯಕಾಲದಲ್ಲಿ ಯಾವನ್ನ ಅನುಸರಿಸ್ಬೇಕು, ಅಳವಡಿಸ್ಬೇಕು ಅನ್ನುವಂಥ ವಿಚಾರಗಳನ್ನ ಆ ಪರೀಕ್ಷಿತ ಮಹಾರಾಜನಿಗೆ ಸುಖಮರ್ಷಿಗಳು ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಆ ದಿವ್ಯ ಸ್ವರೂಪದ ಸ್ಥೂಲಾಕಾರಿ ಅಂದ್ರೆ ಸ್ಥೂಲಾಕೃತಿ ಅಂದ್ರೆ ಮನುಷ್ಯ ಆಕೃತಿ ಇದೆಯಲ್ಲ, ಭಗವಂತನ ವಿರಾಟ್ ರೂಪವನ್ನು ಚಿಂತಿಸ್ಬೇಕು. ನಮ್ಮ ಒಳಗಡೆ ಪಿಂಡಾಂಡ ಇದನ್ನು ಚಿಂತನೆ ಮಾಡಿದ್ಮೇಲೆ ಈ ಬ್ರಹ್ಮಾಂಡವನ್ನ ಚಿಂತಿಸ್ಬೇಕು. ಭಗವಂತನ ವಿಶಾಲವಾದ ವಿರಾಟ್ ರೂಪವನ್ನ, ಹೇಗೆ ಈ ಶರೀರ ಉತ್ಪತ್ತಿಗೆ ಕಾರಣವಾದ ಪ್ರಾರಬ್ಧ ಕರ್ಮಗಳು ಮುಗಿಯುತ್ತಾ ಬಂದ್ಮೇಲೆ ನಾವು ಜನ್ಮ ಜನ್ಮಾಂತರದಿಂದ ಮಾಡಿದಂತ ಪ್ರಾರಬ್ಧ ಕರ್ಮಗಳು ಮುಗಿತಾ ಬಂದ್ಮೇಲೆ ಈ ದೇಹ ತ್ಯಾಗವನ್ನ ನಿಶ್ಚಯಿಸಿ ನಿರಾತಂಕವಾದ ಸ್ಥಳದಲ್ಲಿ ಕುಳಿತು ಪ್ರಾಣ ಮತ್ತು ಇಂದ್ರಿಯಗಳನ್ನ ನಿರ್ಬಂಧಿಸಿ ನಿಷ್ಕಲ್ಮಶವಾದ ಬುದ್ಧಿಯಿಂದ ಮನಸ್ಸನ್ನ ಕಟ್ಟಿ ಹಾಕಿ ಆ ಬುದ್ಧಿಯನ್ನು ಜೀವಾತ್ಮನಲ್ಲೂ ಆ ಜೀವಾತ್ಮನನ್ನು ಕ್ಷೇತ್ರಜ್ಞನಾದ ಪರಮಾತ್ಮನಲ್ಲೂ ಸಮರ್ಪಿಸಿ ಮುಮುಕ್ಷುವು ಸರ್ವಕರ್ಮ ಬಂಧನಗಳಿಂದಲೂ ನಿವೃತ್ತಿನಾದಾಗ ಆ ಬ್ರಹ್ಮಾನಂದ ಸುಖಾನುಭವ ಮೂಡುತ್ತೆ.
ಈ ಬ್ರಹ್ಮಾನುಭವ, ಈ ಸುಖಾನಂದ ಎಲ್ಲ ಬರಬೇಕಾದ್ರೆ ಆ ಟೆಕ್ನಿಕ್ಗಳನ್ನ ಎಷ್ಟು ಚೆನ್ನಾಗಿ ಹೇಳಿದಾನೆ ನೋಡಿ. ಸಮಸ್ತ ಲೋಕಗಳನ್ನು ನಿಯಮಿಸಲು ಅಧಿಕಾರಿಗಳೆಂದೆನಿಸಿರುವ ಬ್ರಹ್ಮಾದಿ ದೇವತೆಗಳು, ಈ ಲೋಕವನ್ನು ಸೃಷ್ಟಿ ಮಾಡಿ ಹೇಗೆ ನಡೆಸಬೇಕು ಅನ್ನುವಂತ ಅಧಿಕಾರವನ್ನ ಬ್ರಹ್ಮಾದಿ ದೇವತೆಗಳು ಕಾಲವಸರಾಗಿರುವವರು ಎಲ್ಲರೂ ಕೂಡ ಭಗವಂತನ ನಿಯಮದ ಪ್ರಕಾರನೇ ನಡೀತಾ ಇದ್ದಾರೆ. ನಾವು ಅದೇ ರೀತಿ ನಡೀತಾ ಇರಬೇಕು. ಹೀಗೆ ಸಮಸ್ತ ಜೀವಕೋಟಿಯನ್ನು ತನ್ನ ಅಧೀನಕ್ಕೆ ಕೊಂಡಿರುವ ಕಾಲವು ಪರಮ ಬ್ರಹ್ಮದ ಸ್ಥಾನ ಮಾತ್ರ ಪ್ರವೇಶಿಸಲು ಸಾಮರ್ಥ್ಯವಿಲ್ಲದೆ ಅದಕ್ಕೆ ಅಧೀನವಾಗಿರುವಂತಹದ್ದು ಅಪ್ರಾಕೃತವಾದ ಈ ಪರಬ್ರಹ್ಮ, ಈ ಏನಿದೆ ಈ ಸ್ಥಾನ ಪರಮ ಸಾತ್ವಿಕವಾದದ್ದು. ಇಷ್ಟೆಲ್ಲ ತಿಳುವಳಿಕೆ ಜ್ಞಾನ ಮಾಡಿದ್ದು ಇದು ಪರಮ ಸಾತ್ವಿಕವಾದಂತ ಮಾರ್ಗ. ಈ ಸ್ಥಾನದಲ್ಲಿ ಶುದ್ಧ ಸತ್ವಗುಣವಲ್ಲದೆ ಮಿಶ್ರ ಸತ್ವಗುಣಕ್ಕೂ ಕೂಡ ಪ್ರವೇಶವಿಲ್ಲ. ರಜೋ ಮತ್ತೆ ತಮೋ ಗುಣಕ್ಕೆ ಅವಕಾಶ ಇಲ್ಲ. ಅಲ್ಲಿ ರಜಗುಣ ತಮೋ ಗುಣಗಳು ಇಲ್ಲವೆಂದು ಹೇಳಬೇಕಾದ್ದೇನೂ ಇಲ್ಲ. ವೇದಾಂತಗಳೆಲ್ಲವೂ ಈ ಪರಬ್ರಹ್ಮ ಪದವೇ ವಿಷ್ಣು ಸ್ಥಾನವಾದ ಪರಮ ಪದವೆಂದು, ಈ ಪರಮ ಪ್ರಾಪ್ತಿಗಾಗಿಯೇ ಜೀವಿತದ ಪರಮ ಉದ್ದೇಶ ಅಂತ ನಾವು ತಿಳಿಬೇಕು. ಯೋಗಿಯಾದವನು ರಾಗದ್ವೇಷಾದಿಗಳಿಂದ ರಹಿತನಾಗಿ ಶುದ್ಧ ಮನಸ್ಸಿನಿಂದ ಪರಮಾತ್ಮನ ಪಾದಾರವಿಂದಗಳನ್ನ ಆಲಂಗಿಸಿಕೊಂಡು ಇತರ ಕೃತ್ಯಗಳಿಂದ ನಿವೃತ್ತನಾಗಿ ದೇಹ ತ್ಯಾಗಕ್ಕೆ ಸಿದ್ಧನಾಗಬೇಕು. ಇದು ಸಾವಿನ ಅಂತ್ಯಕಾಲದಲ್ಲಿ ಈ ರೀತಿಯ ಎಲ್ಲ ಆಲೋಚನೆಗಳನ್ನ ನಿಗ್ರಹಿಸಿ ನಾವು ಈ ದೇಹವನ್ನ ಬಿಡೋದಕ್ಕೆ ಸಿದ್ಧರಾಗಬೇಕು. ಆ ಯೋಗಿಯು ದೇಹ ತ್ಯಾಗ ಮಾಡಬೇಕಾದ ಕ್ರಮವು ಈ ಪ್ರಾಣವಾಯು ನಿರೋಧ ಮೂಲಕವಾಗಿ ಒಂದು ಗೊತ್ತಾದ ನಿಯಮವನ್ನು ಅನುಸರಿಸಿ ಸಾಗಬೇಕಾಗಿದೆ. ಲೋಕದಲ್ಲಿ ತಾನು ಕಂಡು ಕೇಳುವ ಸಮಸ್ತ ವಸ್ತುಗಳು ಪರಬ್ರಹ್ಮನ ವ್ಯಾಪ್ತಿತ್ವವನ್ನ ಭಾವಿಸುವ ಸ್ಥಿತಿಗೇರಿದ ಅಂತಹ ಯೋಗಿಯು ಭಗವದುಪಾಸನಾ ಆತ್ಮಕವಾಗಿಯೋ ತದ್ದರ್ಶನಾತ್ಮಕವಾಗಿಯೋ ಅದನ್ನೇ ಉಪಾಸನೆ ಮಾಡ್ತಾ ಇರಬೇಕು, ಅದನ್ನೇ ದರ್ಶನ ಮಾಡ್ತಾ ಇರಬೇಕು. ತನ್ನ ಜ್ಞಾನ ಬಲದಿಂದ ಸಮಸ್ತ ವಾಸನೆಗಳನ್ನ ನೀಗಿ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಎಲ್ಲ ಭಾವನೆಗಳನ್ನ ದೂರ ಮಾಡಿ ತನ್ನ ಪಾದ ಮೂಲದಿಂದ ಬುಧಸ್ಥಲವನ್ನ ನಿರೋಧಿಸಿ ಈ ಮೂಲಾಧಾರ ಚಕ್ರದಲ್ಲಿದ್ದ ವಾಯುವನ್ನ ನಾಭಿಯಲ್ಲಿರುವ ಮಣಿಪೂರಕ ಚಕ್ರದಲ್ಲಿ ಸೇರಿಸಬೇಕು. ಅಲ್ಲಿಂದ ಹೃದಯದಲ್ಲಿರುವ ಅನಾಹತ ಚಕ್ರಕ್ಕೆ ಏರಿಸಬೇಕು. ಈ ವಜ್ರಾಸನದಲ್ಲಿ ಕುಳಿತು ಇವೆಲ್ಲವನ್ನು ಈ ಮಾರ್ಗವನ್ನು ಅನುಸರಿಸಿ ಅಲ್ಲಿಂದ ಹೊರಡಿಸಿದ ಆ ವಾಯುವನ್ನು ಕಂಠದಲ್ಲಿ ಉದಾನ ವಾಯು ಸಂಚಾರದಂತೆ ಆ ಗತಿಯನ್ನ ಕಲ್ಪಿಸಿ ಕಂಠದ ಕೆಳಗಿರುವ ವಿಶುದ್ಧವೆಂಬ ಚಕ್ರಕ್ಕೆ ಸೇರಿಸಬೇಕು. ಆಮೇಲೆ ನಿಶ್ಚಲ ಮನಸ್ಕನಾಗಿ ಆ ವಿರುದ್ಧ ಚಕ್ರದ ಕೊನೆಯಲ್ಲಿರುವ ಆ ತಾಲುವಿನ ಮೂಲ ಪ್ರದೇಶಕ್ಕೆ ಅದನ್ನು ತಂದು ಸೇರಿಸಿ ಅಲ್ಲಿಂದ ಪ್ರಾಣವಾಯುವನ್ನು ತಂದು ಹುಬ್ಬಿನ ನಡುವೆ ಇರುವ ಆಜ್ಞಾಚಕ್ರದಲ್ಲಿ ಸೇರಿಸಬೇಕು. ಈ ಪ್ರಾಣವಾಯು ಈ ಆಜ್ಞಾಚಕ್ರಕ್ಕೆ ಬಂದು ಸೇರಿದಾಗ ಯೋಗಿಯ ಬಾಯಿ, ಕಿವಿ, ಕಣ್ಣು, ಮೂಗು ಮುಂತಾದ ಇಂದ್ರಿಯ ದ್ವಾರಗಳೆಲ್ಲವೂ ಮುಚ್ಚಿ ಹೋಗಿ ಆತನಿಗೆ ವಿಷಯಾಂತರಗಳಲ್ಲಿರುವ ಸಕಲ ಅಪೇಕ್ಷೆಯು ತಪ್ಪಿ ಹೋಗಿ ತಾನು ಹೊಂದಬೇಕಾದಂತ ವಸ್ತುವೊಂದರಲ್ಲಿಯೇ ದೃಢ ಜ್ಞಾನ ಹುಟ್ಟುತ್ತೆ. ಹೀಗೆ ಆಜ್ಞಾಚಕ್ರದಲ್ಲಿ ತಂದಿಟ್ಟ ಆ ಉಸಿರನ್ನ ಹಾಗೆಯೇ ಮುಹೂರ್ತ ಕಾಲ ತಡೆದಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ತಡೆದಿಟ್ಟು ಪರಮಾತ್ಮ ಪ್ರಾಪ್ತಿಗಾಗಿ ನಿರೀಕ್ಷಿಸುತ್ತಿದ್ದರೆ ಆ ವಾಯುವು ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋಗುತ್ತೆ. ಬ್ರಹ್ಮರಂಧ್ರದಿಂದ ಭೇದಿಸ್ಕೊಂಡು ಹೋಗ್ತಕ್ಕಂಥದ್ದು ಇದು ತುಂಬಾ ಸ್ವಾರಸ್ಯವಾದ ವಿಚಾರ. ಇದು ಸ್ವಾರಸ್ಯಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡು ಆ ಅಂತ್ಯಕಾಲದಲ್ಲಿ ನಮ್ಮ ಆಹಾರ ವಿಹಾರ, ನಮ್ಮ ನಡೆ ನುಡಿ, ಆಸೆ ಆಕಾಂಕ್ಷೆಗಳು, ಭೋಗ ವಾಸನೆಗಳು ಎಲ್ಲವನ್ನು ದೂರ ಮಾಡಿ ನಮ್ಮ ಈ ಪ್ರಾಣವಾಯುವನ್ನ ಅಂತ್ಯಕಾಲದಲ್ಲಿ ಯಾವ ರೀತಿ ನಾವು ಬ್ರಹ್ಮರಂಧ್ರದ ಮುಖಾಂತರ
ಉಸಿರು ಹೋಗೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನ ವೈರಾಗ್ಯಮೂರ್ತಿಯಾದಂತ ಶುಕಮಹರ್ಷಿಗಳು ಪರೀಕ್ಷಿತ ರಾಜನ ನಿಮಿತ್ತ ಮಾಡಿ ನಮಗೆಲ್ಲ ಈ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇದನ್ನ ಮತ್ತೊಂದ್ಸಾರಿ ಇದೇ ವಿಚಾರವನ್ನ ಮತ್ತೂ ಒಂದ್ಸಾರಿ ಕೇಳಿ ಮನನ ಮಾಡಿಕೊಂಡು ನಾವು ಈ ವಿಚಾರವನ್ನ ತಿಳಿದುಕೊಂಡು ನಾವು ಕೂಡ ಆ ಭಗವಂತನ ಕೃಪೆ ನಮ್ಗೆಲ್ಲ ಆಗ್ಲಿ. ಅಂತ್ಯಕಾಲದಲ್ಲಿ ನಾವು ಹೇಗ್ ನಡ್ಕೋಬೇಕು, ಹೇಗ್ ತಿಳ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಾಳೆ ಮುಂದುವರೆದ ಭಾಗದಲ್ಲಿ ನೋಡೋಣ. ಹರೇ ಶ್ರೀನಿವಾಸ.